ಸ್ನೇಹಿತರೆ, ದುರ್ಗಾ ಸಪ್ತಶತಿ ಪ್ರವಚನ ಆರಂಭ ಆಗೋದಕ್ಕೂ ಮೊದಲು ನಮ್ಮೆಲ್ಲರ ಒಂದು ಶ್ರದ್ಧಾಂಜಲಿಯನ್ನು ಅಪೇಕ್ಷಿಸುತ್ತೆ. ಮಾಸ್ತಿ ಅಧ್ಯಯನ ಪೀಠದ ಸಂಚಾಲಕಿ, ಮಾಸ್ತಿ ಜೀವನ ಕಾರ್ಯಾಲಯ ಟ್ರಸ್ಟಿನ ಸಂಚಾಲಕಿಯಾಗಿ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಮೊಮ್ಮಗಳಾಗಿ ಡಾಕ್ಟರ್ ವಿ ವಸಂತಶ್ರೀ ಅವರು ಅನೇಕ ದಶಕಗಳ ಕಾಲ ಸಾರಸ್ವತ ಸೇವೆಯನ್ನು ಮಾಡಿದ್ದಾರೆ. ಮಾಸ್ತಿಯವರ ಸಮಗ್ರ ಸಾಹಿತ್ಯ ಸಾರಸ್ವತ ಅಪೇಕ್ಷಿತರಿಗೆ ಸಿಗುವಂತೆ ಮಾಡಿದ್ದಾರೆ. ಇದಲ್ಲದೆ ವೈಯಕ್ತಿಕ ಮಟ್ಟದಲ್ಲಿ ಮತ್ತು ಸಾಂಸ್ಥಿಕ ಮಟ್ಟದಲ್ಲಿ ಅನೇಕ ಸೇವಾ ಕಾರ್ಯಗಳನ್ನು ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೀರ್ತಿ ಮನ್ನಣೆಗೆ ಒಳಗಾಗದೆ ಅತ್ಯಂತ ಸಾತ್ವಿಕವಾಗಿ ತಮ್ಮ ಬದುಕನ್ನು ನಡೆಸಿದ್ದಾರೆ. ಈ ಸಂಸ್ಥೆಯೊಂದಿಗೆ ಕಳೆದ 2 ದಶಕಕ್ಕೂ ಮೀರಿ ಅತ್ಯಂತ ಆತ್ಮೀಯ ಸಂಬಂಧವನ್ನು ಇಟ್ಟುಕೊಂಡಿದ್ದು, ಈ ಸಂಸ್ಥೆಯಲ್ಲಿ ದತ್ತಿಯನ್ನು ಸ್ಥಾಪಿಸಿ ಮಾಸ್ತಿಯವರ ಸಾಹಿತ್ಯವನ್ನು ಮುಂದಿನ ಪೀಳಿಗೆಗೂ ದೊರೆಯುವಂತೆ ಮಾಡಿದ್ದಾರೆ. ಅನೇಕ ಅಭಿವೃದ್ಧಿ ಕಾರ್ಯಗಳಲ್ಲಿ ನೆರವನ್ನು ನೀಡಿದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಅವರಿಗೆ ಭಗವಂತನಲ್ಲಿ ಸದ್ಗತಿಯನ್ನು ಕೊಟ್ಟು ಅವರಿಗೆ ರಕ್ಷಣೆ ಸಿಕ್ಕಲಿ, ಅವರ ಕುಟುಂಬಕ್ಕೆಲ್ಲರಿಗೂ ಕೂಡ ಒಳಿತಾಗಲಿ, ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಅಕ್ಷಸ್ರಕ್ ಪರಶು ಗದೇಶು ಕುಲಿಶಂ ಪದ್ಮಂ ಧನುಃ ಕುಂಡಿಕಾಂ ದಂಡಂ ಶಕ್ತಿಮಸಿಂಚ ಚರ್ಮ ಜಲಜಂ ಘಂಟಾಂ ಸುರಾಭಾಜನಂ ಶೂಲಂ ಪಾಶ ಸುದರ್ಶನೆ ಚ ದಧತೀಂ ಹಸ್ತೈಃ ಪ್ರವಾಲಪ್ರಭಾಂ ಸೇವೆ ಸೈರ್ಭಮರ್ದಿನೀಂ ಇಹ ಮಹಾಲಕ್ಷ್ಮೀಂ ಸರೋಜಸ್ಥಿತಾಂ. ದೃಶಾದ್ರಾಘೀಯಸ್ಯ ದರದಲಿತ ನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರ್ಯತಃ ವನೇ ವಾ ಹರ್ಮೇ ವಾ ಸಮಕರ ನಿಪಾತೋ ಹಿಮಕರಃ ವನೇ ವಾ ಹರ್ಮೇ ವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಅಧ್ಯಾತ್ಮ ಬಂಧುಗಳೇ, ಈ ಸರಣಿಗೆ ದತ್ತಿ ಪ್ರಾಯೋಜಕರಾಗಿ ಮತ್ತು ನ್ಯಾಸಕರ್ತರಾಗಿ ಸಹಕರಿಸಿರುವಂಥ ಎಲ್ಲ ಆ ಪರಿವಾರ ಸದಸ್ಯರೇ, ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿ ಗುಹೆಯನ್ನು ಬೆಳಗ್ತಾ ಇರುವಂಥ ಚಂಡಿಕಾ ಪರಮೇಶ್ವರಿ ಎನ್ನುವ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಸರಣಿಯ 2ನೇ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾವು ದುರ್ಗಾ ಸಪ್ತಶತಿಯ 6, 7 ಮತ್ತು 8 ಈ 3 ಮಂತ್ರಗಳ ಚಿಂತನೆಯನ್ನು ಮಾಡಿದ್ದೇವೆ. ಕೊನೆಗೆ ಆ 2ನೆಯ ಮಂತ್ರದಲ್ಲಿ ಆಕೆ ಮೂಲ ಪ್ರಕೃತಿ ರೂಪಳು, ಅಂದರೆ ಜಗತ್ತಿಗೆ ಕಾರಣಳಾದವಳು
ಎನ್ನುವಂಥ ವಿಚಾರವನ್ನು ನೋಡಿದ್ದೇವೆ. ಸಾಂಖ್ಯ ಮತದವರು ಏನು ಹೇಳ್ತಾರೋ ಆ ವಿಚಾರವನ್ನು ನೋಡಿದ್ದೇವೆ. ಅದರ ಜೊತೆಗೆ ಮಂತ್ರಶಾಸ್ತ್ರದ ಹಿನ್ನೆಲೆಯಲ್ಲಿ ಬಂದಂತಹ ಸ್ವಾಹ ಮತ್ತು ಸ್ವಧಾ ಎನ್ನುವಂಥದ್ದು. ಈಗಾಗಲೇ ಈ ಸ್ವಾಹ ಸ್ವಧಾ ಬಹಳಷ್ಟು ಸಲ ಈ ವೇದಿಕೆಯಲ್ಲಿ ಬಂದು ಹೋಗಿವೆ ಈ ಶಬ್ದಗಳು. ಒಂದು ಲಲಿತಾ ಸಹಸ್ರನಾಮದಲ್ಲಿ, ಅದರ ಜೊತೆಗೆ ಇಲ್ಲಿಯೇ ಹಿಂದೆ ಚತುರ್ಮುಖ ತನಗೆ ಸಂಕಟ ಒದಗಿ ಬಂದಾಗ ಮಧುಕೈಟಭರಿಂದ ತನ್ನನ್ನು ರಕ್ಷಿಸುವಂತೆ ಪ್ರಾರ್ಥಿಸುವಾಗ ಈ ಶಬ್ದಗಳನ್ನು ಹೇಳಿ ಜಗನ್ಮಾತೆಯನ್ನು ಸ್ತುತಿಸಿದ್ದ. ಆಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತೃತವಾದ ವಿಚಾರವನ್ನು ನಾನು ನಿಮ್ಮ ಮುಂದೆ ಇರಿಸಿದ್ದೆ. ಹಾಗಾಗಿ ನಿನ್ನೆ ದಿವಸ ನಾನು ಅದ್ರ ಬಗ್ಗೆ ಅಷ್ಟಾಗಿ ವಿವರಣೆಯನ್ನು ಕೊಡಲಿಕ್ಕೆ ಹೋಗಲಿಲ್ಲ. ಯಾಕೆಂದರೆ ಒಂದೆರಡು ಸಲ ಕೇಳಿ ಆದಮೇಲೆ ಪುಸ್ತಕದಲ್ಲಿ ಅದು ಇನ್ನೊಮ್ಮೆ ಬಂದಿದ್ದಿದ್ರೂ ಸಹ ಕೇಳುಗರಿಗೆ ಏನು ಅನ್ನಿಸ್ತದೆ ಅಂದರೆ ಇವರೇನು ಹೇಳಿದ್ದೇ ಹೇಳ್ತಾರಲ್ಲ ಅಂತ ಅನ್ನಿಸ್ತದೆ. ಹಾಗಾಗದೇ ಇರಲಿ ಅಂಥೇಳಿ ಅದನ್ನು ಹೇಳಲಿಲ್ಲ. ಹಿಂದೆ ಚತುರ್ಮುಖ ಮೊದಲನೇ ಅಧ್ಯಾಯದಲ್ಲಿ ಚತುರ್ಮುಖ ತನ್ನ ಸಂಕಟವನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ಪ್ರಾರ್ಥನೆ ಮಾಡಿದ್ದನ್ನು ನೀವು ನೋಡಿದರೆ ಅದು ಸಿಗ್ತದೆ ಒಂದು. ಅದರ ಜೊತೆಗೆ ಇಷ್ಟಾದ ಮೇಲೆ ಇವತ್ತು ನಾವು ನೋಡಬೇಕಾದದ್ದು ಇನ್ನೊಂದು ವಿಷಯ ಉಂಟು. ಆಕೆ ಕೇವಲ ದೇಹಧಾರಣೆಯಾಗಿ ಬರುವವಳು ಅಷ್ಟೇ ಅಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಜಗನ್ಮಾತೆಗೆ 3 ತರಹದ ಶರೀರಗಳಿವೆ. ಇದು ನಮಗೆ ಗೊತ್ತಿರಬೇಕು. ಒಂದು ವಿಗ್ರಹ ರೂಪದ ಶರೀರ, ಕರ ಚರಣಾದಿ ಅವಯವಗಳಿಂದ ಕೂಡಿದವಳು, ನಮ್ಮ ಹಾಗೆ ಶರೀರ ಅಂತ ಅವಳಿಗಿದೆ. ಅಂದರೆ ಭಕ್ತರ ಅಭೀಷ್ಟಕ್ಕೆ ತಕ್ಕ ಹಾಗೆ ಆ ರೂಪದಲ್ಲಿ ಪ್ರಕಟಳಾಗಿದ್ದಾಳೆ. ಅದೇ ಅವಳ ಫೈನಲ್ ರೂಪ ಅಂತ ಅರ್ಥ ಅಲ್ಲ. ಇದು ಗೊತ್ತಿರಬೇಕು ನಮಗೆ ಒಂದು. ಹಾಗಿದ್ರೆ ಇದಾದರೂ ಯಾಕೆ ತಾಳಿದ್ರು ಅಂತ ಕೇಳಿದರೆ, ಭಕ್ತರು ಹಾಗೆ ನೋಡಲಿಕ್ಕೆ ಬಯಸ್ತಾರೆ, ಅದಕ್ಕೋಸ್ಕರ ಆ ರೂಪವನ್ನು ತಾಳ್ತಾಳೆ ಅಷ್ಟೇ. ಸಿಂಪಲ್ ಲಾಜಿಕ್. ಎರಡನೇದು, ಅವಳು ಯಂತ್ರ ಸ್ವರೂಪಿಣಿ. ಯಂತ್ರ ಅಂದರೆ ಶ್ರೀಚಕ್ರ ಅವಳ ಶರೀರ. ಶ್ರೀಚಕ್ರಂ ಶಿವಯೋಹ ವಪುಹು ಅಂತ. ಶ್ರೀಚಕ್ರ ಶಿವಶಿವಯರ ದೇಹವೂ ಹೌದು, ಅವರ ವಾಸಸ್ಥಾನವೂ ಹೌದು. ಹಾಗಾಗಿ ಅವಳು ಯಂತ್ರರೂಪಿಣಿ ಅಂತ. ಲಲಿತಾ ಸಹಸ್ರನಾಮದಲ್ಲಿ ಅವನು ನೋಡಿದ್ದೇವೆ ಯಂತ್ರಾತ್ಮಿಕಾ ಅಂತ. ಇದು ಎರಡನೇದು. ಇನ್ನು ಮೂರನೇದು, ಅವಳು ಮಂತ್ರರೂಪಿಣಿ ಅಂತ. ಹಾಗಾಗಿ ಈ ಮುಂದಿನ ಮಂತ್ರದಲ್ಲಿ ಅವಳು ಹೇಗೆ ಮಂತ್ರರೂಪಿಣಿ ಆಗಿದ್ದಾಳೆ, ಹಾಗೆ ಆದದ್ದಿದ್ದರೆ ಯಾವ ಮಂತ್ರದ ರೂಪದಲ್ಲಿ ಅವಳಿದ್ದಾಳೆ, ಆ ಮಂತ್ರ ರೂಪದಲ್ಲಿ ಆಕೆಯನ್ನು ನೋಡುವುದು ಸುಲಭವ ಕಷ್ಟವ ಎನ್ನುವಂಥದ್ದೊಂದು ಪ್ರಶ್ನೆ. ಅದಕ್ಕೆ ಇವತ್ತಿನ ಮಂತ್ರ ಉತ್ತರವನ್ನು ಹೇಳುತ್ತೆ. ಆ ಮಂತ್ರ ಹೀಗುಂಟು: ಯಾ ಮುಕ್ತಿ ಹೇತುರವಿಚಿಂತ್ಯ ಮಹಾವೃತಾತ್ವಂ ಅಭ್ಯಸ್ಯಸೆ ಸುನಿಯತೇಂದ್ರಿಯ ತತ್ವಸಾರೈಃ ಮೋಕ್ಷಾರ್ಥಿಭಿಃ ಮುನಿಭಿಃ ಅಸ್ತಸಮಸ್ತದೋಷೈಃ ವಿದ್ಯಾಸಿ ಸಾ ಭಗವತಿ ಪರಮಾಹಿ ದೇವಿ. ಇದು 9ನೆಯ ಮಂತ್ರ. ಈ ಮಂತ್ರದಲ್ಲಿ ಏನು ಹೇಳುತ್ತೆ ದುರ್ಗಾ ಸಪ್ತಶತಿ ಅಂದರೆ, ಜಗನ್ಮಾತೆ ಅಂದರೆ ಚಂಡಿಕಾ ಪರಮೇಶ್ವರಿ ಅವಳು ಮುಕ್ತಿಗೆ ಕಾರಣಳಾದವಳು. ಎತ್ಕೊಳ್ತೇನೆ ಆ ಸಾಲು. ಯಾ ಮುಕ್ತಿ ಹೇತು, ಯಾ ಅಂದರೆ ಯಾವ ದೇವಿ, ಜಗನ್ಮಾತೆ ಚಂಡಿಕಾ ಪರಮೇಶ್ವರಿ ಮುಕ್ತಿಗೆ ಕಾರಣಳಾಗಿದ್ದಾಳೋ, ಮತ್ತು ಯಾವುದು ವರ್ಣಿಸಲಿಕ್ಕೆ ಆಗದೇ ಇರುವಷ್ಟು ಕಷ್ಟವಾದಂತಹ ನಿಯಮದಲ್ಲಿ ಇದ್ದು ಮಾಡಬೇಕಾದದ್ದು, ಅಂದರೆ ಅದೇ ಒಂದು ವ್ರತ. ಅವಳನ್ನು ಪಡೀಲಿಕ್ಕೆ ಆಚರಿಸುವಂಥ ನಿಯಮ ಏನುಂಟಲ್ಲ, ಅದು ವ್ರತವಾಗಿರಬೇಕು. ವ್ರತ ಅಂದರೆ ಇವತ್ತು ಮಾಡಿ ನಾಳೆ ಬಿಡುವುದಲ್ಲ, ಬದುಕಿನುದ್ದಕ್ಕೂ ಸಹ ನಮ್ಮ ಜೊತೆಗೆ ಇರಬೇಕು ಅಂಥದ್ದು. ಹಾಗೆ ಅವಳು ವ್ರತರೂಪವಾಗಿ ಇರುವಂಥವಳು, ಅಂದರೆ ಅವಳನ್ನು ತೋರಿಸುವ ಮಂತ್ರ. ಮತ್ತು ಅಂತಹ ಮಂತ್ರವನ್ನು ಇಂದ್ರಿಯ ನಿಗ್ರಹಿಗಳಂತಹ ಮೋಕ್ಷಾಕಾಂಕ್ಷಿಗಳು, ಮೋಕ್ಷಾಪೇಕ್ಷಿಗಳು ಏನು ಮಾಡ್ತಾರೆ ಅಂದರೆ, ಅವರು ನಿರಂತರ ಚಿಂತನೆ ಮಾಡ್ತಾ ಮಾಡ್ತಾ ಸಮಸ್ತ ದೋಷಗಳಿಂದ ದೂರಾಗಿ ಆ ಮಂತ್ರದ ಮೂಲಕ ಆಕೆಯನ್ನು ಪಡ್ಕೊಳ್ತಾರೆ. ಅವರೇ ನಿರಂತರ ಮನನ ಮಾಡುವುದರಿಂದ ಅವರ ಹೆಸರು ಮುನಿಗಳು ಅಂತ ಹೆಸರು. ಅಷ್ಟೇ ಅಲ್ಲ, ಮತ್ತೆ ಮತ್ತೆ ಆ ಮಂತ್ರವನ್ನು ಅಭ್ಯಾಸ ಮಾಡ್ತಾನೆ ಇರ್ತಾರೆ. ಅಭ್ಯಾಸ ಅಂದರೆ ನಮಗೆ ಇವತ್ತೇನಾಗಿದೆ ಅಂದರೆ ಓದು ಅಂತ ಅರ್ಥ ಬಂದುಬಿಟ್ಟಿದೆ. ಅದಷ್ಟೇ ಅರ್ಥ ಅಲ್ಲ. ಅಭ್ಯಾಸ ಅಂದರೆ ಆವೃತ್ತಿ.
ಅಗೈನ್ ಆ್ಯಂಡ್ ಅಗೈನ್ ಅದನ್ನು ಚಿಂತಿಸುವುದು ಮತ್ತು ಬಾಯಿಂದ ಹೇಳುವುದು ಅಭ್ಯಾಸ. ಹಾಗೆ ಮಾಡ್ತಾರೆ. ಅಂತಹ ಆ ಪರಾವಿದ್ಯಾ ಸ್ವರೂಪಿಣಿ ಆಗಿದ್ದೀಯ ನೀನು ಅಂತ. ಪರಾವಿದ್ಯೆ ಅಂದರೆ ಏನು? ನಮಗೆ ಈ ಶಬ್ದಗಳೆಲ್ಲ ಹೊಸತು. ನಮಗೆ ವಿದ್ಯೆ ಗೊತ್ತು, ಇನ್ನೊಂದು ನೈವೇದ್ಯ ಗೊತ್ತು. ದೇವ್ರ ನೈವೇದ್ಯ ಗೊತ್ತುಂಟೋ ಇಲ್ಲ ಗೊತ್ತಿಲ್ಲ, ನಮ್ಮ ನೈವೇದ್ಯ ಅಂತೂ ಗೊತ್ತು ನಮಗೆ ಈಗ ಅಂತ ಅಲ್ವಾ. ಹಾಗಾಗಿ ಅವಳು ಪರಾವಿದ್ಯಾರೂಪಿಣಿ. ಪರಾವಿದ್ಯಾ ಅಂದರೆ ಅವಳೇ ಆತ್ಮವಿದ್ಯಾ, ಶ್ರೀವಿದ್ಯಾ ಮತ್ತು ಬ್ರಹ್ಮವಿದ್ಯಾ ಅಂತ. ಬ್ರಹ್ಮವಿದ್ಯಾ ಸ್ವರೂಪಿಣಿ. ವೇದಾಂತ ಹಾಗೆ ಹೇಳುತ್ತೆ. ತಂತ್ರಶಾಸ್ತ್ರ ಪರಾವಿದ್ಯಾ ಅಂತ ಕರೆಯುತ್ತೆ. ಎರಡರ ಅಭಿಪ್ರಾಯವು ಅದೇ. ಆತ್ಮವಿದ್ಯಾ, ಮಹಾವಿದ್ಯಾ, ಶ್ರೀವಿದ್ಯಾ. ಹಾಗೆ ಅದಕ್ಕೆ ಮಹಾವಿದ್ಯೆ ಅಂತ ಹೆಸರು. ಅದೇ ಆತ್ಮವಿದ್ಯೆ, ಅದೇ ಪರಾವಿದ್ಯೆ. ಲೋಕದಲ್ಲಿ ಒಂದು ಪರೀಕ್ಷೆಯಲ್ಲಿ ಪಾಸಾಗಬೇಕಿದ್ರೆ ನಾವು ರಾತ್ರಿ ಹಗಲು ಕುಳಿತು ಓದಿ ಪಾಸ್ ಮಾಡ್ತೇವೆ ಅಲ್ವಾ. ಇದು ಲೌಕಿಕ ವಿದ್ಯೆ. ಆದರೆ ಇದು ಎಂಥ ವಿದ್ಯೆ? ಪರಾವಿದ್ಯೆ. ಅದಕ್ಕೋಸ್ಕರ ನಾವು ಎಷ್ಟು ಶ್ರಮ ಹಾಕಿದರೂ ಸಹ ಸಾಲದು ಅಂತ ಹೇಳುತ್ತೆ ದುರ್ಗಾ ಸಪ್ತಶತಿ. ಯಾಕೆ ಅಂದರೆ ಅವಳು ಬ್ರಹ್ಮವಿದ್ಯಾ ಸ್ವರೂಪಿಣಿ. ನಮ್ಮಲ್ಲಿ ಆಡುವಾಗ ಅಂದರೆ ಮನುಷ್ಯ ಆಡುವಾಗ ಒಂದು ಮಾತು ಹೇಳ್ತಾನೆ. ಯಾವುದೇ ಒಂದು ವಿಷಯ ಬಂದರೆ ಅದೇನು ಮಹಾ ಬ್ರಹ್ಮವಿದ್ಯೆನಾ ಅಂತ ಅಲ್ವಾ. ಅಷ್ಟು ಅಗ್ಗಾಗಿದೆ ಅದು. ಅಂದರೆ ಆದರೂ ಒಂದು ಗೊತ್ತು, ಬ್ರಹ್ಮವಿದ್ಯೆ ಅನ್ನೋದು ಅತ್ಯಂತ ಕಷ್ಟ ಅಂತ. ಹೌದು ತಾನೇ? ಹಾಗಾಗಿ ಆ ಬ್ರಹ್ಮವಿದ್ಯೆ ಎನ್ನುವುದು ಅದು ಅತ್ಯಂತ ಕಷ್ಟ. ಎಷ್ಟು ಕಷ್ಟ ಕೇಳಿದ್ರೆ ಕೆಲವು ಜನರಿಗೆ ಅದ್ರ ಬಗ್ಗೆ ವಿಚಾರ ಮಾಡಲಿಕ್ಕೂ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಅದು ಕಷ್ಟ. ಜಗನ್ಮಾತೆ ಅಂತಹ ಅಚಿಂತ್ಯವಾದಂತಹ ಅಂದರೆ ಚಿಂತನೆಗೆ ನಿಲಕದೇ ಇರುವಂತಹ ಬ್ರಹ್ಮವಿದ್ಯಾ ಸ್ವರೂಪಿಣಿ ಆಗಿದ್ದಾಳೆ. ಈ ಮಾತನ್ನು ಹೇಳಿದಾಗ ಒಂದು ಸಂಶಯ, ಚಿಂತನೆಗೂ ನಿಲ್ಕೋದಿಲ್ಲ ಅಂತ ಆದರೆ ಮತ್ತೆ ಅವಳನ್ನು ಚಿಂತನೆ ಮಾಡೋದು ಹೇಗೆ ಅಲ್ವಾ. ಹೌದು ತಾನೇ ಅಂತ. ಚಿಂತನೆಗೆ ನಿಲುಕುವುದಿಲ್ಲ ಅಂದರೆ ನಮ್ಮ ಮನಸ್ಸಿಗೆ ಎರಡು ಸ್ತರಗಳಿವೆ, ಲೆವೆಲ್ಗಳಿವೆ. ಒಂದು ಮಲಿನವಾದ ಮನಸ್ಸು, ಇನ್ನೊಂದು ಶುದ್ಧವಾದ ಮನಸ್ಸು. ಆ ಮಲಿನವಾದ ಮನಸ್ಸು ಅವಳನ್ನು ಏನೂ ಚಿಂತಿಸಲಾರದು. ಮಲಿನವಾದ ಮನಸ್ಸು ಅಂದರೆ ಏನು ಅಂದರೆ ಬೆಳಗಿಂದ ಸಂಜೆವರೆಗೂ ಲೌಕಿಕ ವಿಷಯದಲ್ಲೇ ಯಾವ ಮನಸ್ಸು ಓಲಾಡ್ತಾ ಇರ್ತದೆಯೋ, ಸಂಸಾರ, ಮಕ್ಕಳು, ಮದುವೆ, ಮುಂಜಿ, ಗೃಹ ಪ್ರವೇಶ, ಆ ಫಂಕ್ಷನ್ನು ಈ ಫಂಕ್ಷನ್ನು, ನನ್ನನ್ನು ಕರೀಲಿಲ್ಲ ಅಂತ ಬೇಸರ, ಇತ್ಯಾದಿ 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 ಎಲ್ಲ, ಇದೆಲ್ಲ ಲೌಕಿಕ ವಿಚಾರಗಳ ಸರಣಿ. ಯಾವ ಮನಸ್ಸು ಇದ್ರ ಹಿಂದೆ ಹೋಗ್ತಾ ಇರ್ತದೆಯೋ ಅದು ಲೌಕಿಕ ವಿಷಯಗಳನ್ನೇ ತುಂಬಿಕೊಂಡು, ಅಂದರೆ ಲೌಕಿಕ ವಿಷಯಗಳು ಎನ್ನುವಂಥ ಕಸವನ್ನು ತುಂಬಿಕೊಂಡು ಆ ಮನಸ್ಸು ಡಸ್ಟ್ಬಿನ್ ಆಗಿರುತ್ತದೆ. ಇಂಥ ಮನಸ್ಸಿಗೆ ಈ ವಿಷಯ ದೂರ. ಇನ್ನು ಕೆಲವು ಜನ ಇರ್ತಾರೆ, ದಿನದಲ್ಲಿ ಒಂದಿಷ್ಟು ಹೊತ್ತು ಇದಕ್ಕೆ ಅಂತಲೇ ಮೀಸಲು, ನಿರಂತರ ಗೃಹಸ್ಥರು ಮಾಡ್ತಾರೆ. ಇನ್ನು ಸಾಮಾನ್ಯವಾಗಿ ತುರಿ ಆಶ್ರಮದಲ್ಲಿರುವಂಥ ಯತಿಗಳು ನಿರಂತರ ಆ ಶ್ರೀವಿದ್ಯೆಯನ್ನು ಅರ್ಚನೆ ಮಾಡ್ತಾರೆ ಯಂತ್ರದ ಮೂಲಕ, ಚಕ್ರಾರ್ಚನೆ ಅಂತ ಹೇಳ್ತೇವಲ್ಲ ಹಾಗೆ. ಅಂಥವರಿಗೆಲ್ಲ ಆ ವಿದ್ಯೆ ಸುಲಭ. ವಿದ್ಯೆಯ ಮೂಲಕ ಅವಳು ಸಹ ಸುಲಭ ಆಗ್ತಾಳೆ. ಹಾಗಾಗಿ ಆ ವಿದ್ಯೆ ಪಡಿಬೇಕಿದ್ರೆ ಅವರು ಹೇಗಿರ್ತಾರೆ ಅಂದರೆ ಮಹಾವೃತ ಅಂತ ಒಂದು ಶಬ್ದ ಉಂಟು ಅಲ್ಲಿ. ಮಹಾವೃತ ಅಂದರೆ ವೇದಾಂತದಲ್ಲಿ ಇದನ್ನು ಸಾಧನ ಚತುಷ್ಟಯ ಅಂತ ಕರೆದಿದ್ದಾರೆ. ಈ ಶಬ್ದ ನೀವು ಕೇಳಿರ್ತೀರಿ ಪ್ರಾಯಶಃ. ಹಿಂದೆ ನಾನೇ ಎಷ್ಟೋ ಸಲ ಹೇಳಿದ್ದೇನೆ, ಇಲ್ಲೂ ಸಹ ಅದು ಬೇರೆ ಬೇರೆಯವರು ಸಹ ಹೇಳಿರಬಹುದು. ಯಾವ್ಯಾವುದು ಸಾಧನ ಚತುಷ್ಟಯ ಅಂತಂದರೆ, ಒಂದು ನಿತ್ಯಾನಿತ್ಯ ವಸ್ತು ವಿವೇಕ, ಇದು ಒಂದು. ಇಹ ಅಮೂತ್ರಾರ್ಥ ಫಲಭೋಗ ವಿರಾಗ, ಇದು ಎರಡನೇದು. ಶಮಾದಿ ಸಂಪತ್ತು ಮೂರು. ಅದಾದಮೇಲೆ ಮುಮುಕ್ಷುತ್ವ, ಇದು ನಾಲ್ಕು. ಈ ನಾಲ್ಕಕ್ಕೆ ಸಾಧನ ಚತುಷ್ಟಯ. ಚತುಷ್ಟಯ ಅಂದರೆ ನಾಲ್ಕರ ಗುಂಪು ಅಂತ. ಸ್ವಲ್ಪ ಬಿಡಿಸಿ ಹೇಳಿಬಿಡ್ತೇನೆ, ಯಾಕೆಂದರೆ ನಾನೇ ಹೇಳಿದ್ದಿದ್ರು ಬಹಳ ವರ್ಷಗಳ ಹಿಂದೆ ಹೇಳಿರಬೇಕು ಅಂತ ನನ್ನ ನೆನಪು. ಅದಕ್ಕೋಸ್ಕರ ನಿತ್ಯಾನಿತ್ಯ ವಸ್ತು ವಿವೇಕ. ಈ ಪ್ರಪಂಚದಲ್ಲಿ ಎರಡು ತರಹದ ವಸ್ತುಗಳಿವೆ. ಕೆಲವು ವಸ್ತುಗಳು
ಅನಿತ್ಯವಾದವುಗಳು ಅದೇ ಹೆಚ್ಚು. 98% ಅನಿತ್ಯವಾದ ವಸ್ತುಗಳೇ ಹೆಚ್ಚು. ಅನಿತ್ಯ ಅಂದರೆ ಏನು ನೋಡಿ, ಯಜ್ಜನ್ಯಂ ತದನಿತ್ಯಂ. ಯಾವುದು ಹುಟ್ಟಿದೆಯೋ, ಯಾವುದು ಉತ್ಪತ್ತಿಯಾಗಿದೆಯೋ ಅದು ನಾಶ ಆಗಲೇಬೇಕು, ಸಾಯಲೇಬೇಕು. ಅಂದರೆ ಅದರ ಉತ್ಪನ್ನ ಸ್ಥಿತಿಯ ಜೊತೆಗೆ ಅದು ಸಾವನ್ನು ಕಟ್ಟಿಕೊಂಡು ಬಂದಿರ್ತದೆ. ಆ ವಸ್ತುವಿನ ಹತ್ರ ನೀವು ಕೇಳಿ, ನೀ ಯಾಕೆ ಹಾಳಾದೆ ಅಂತ ಕೇಳಿದರೆ, ಅದೇ ನನ್ನನ್ನೊಬ್ಬ ಸೃಷ್ಟಿ ಮಾಡಿದ್ನಲ್ಲ, ಅದಕ್ಕೋಸ್ಕರ ನಾನು ಇವತ್ತು ಹಾಳಾಗ್ತಾ ಇದ್ದೇನೆ. ಅದು ನಿಯಮ ಅದು. ಹಾಗಾಗಿ ಪ್ರಪಂಚದಲ್ಲಿ ಎಲ್ಲವೂ ಸಹ ಯಾವ್ಯಾವುದು ಹುಟ್ಟಿರ್ತದೆಯೋ, ನಿರ್ಮಿತವಾಗಿರ್ತದೆಯೋ, ಉತ್ಪನ್ನವಾಗಿರ್ತದೆಯೋ ಅದು ನಾಶ ಆಗಲೇಬೇಕು. ಇದು ಯೂನಿವರ್ಸಲ್ ಟ್ರೂತ್. ಈಗ ಉದಾಹರಣೆಗೆ ಇದೊಂದು ಡೆಸ್ಕ್ ಉಂಟು, ತುಂಬ ಚೆನ್ನಾಗುಂಟು. ಇದು ನಿರ್ಮಾಣ ಆದದ್ದು ಹೌದು ತಾನೇ. ಇನ್ನೊಂದು 100 ವರ್ಷ ಆದಮೇಲೆ ಕೊನೆಗೆ ಒಂದೇ ಇದು ಸಹ ಎಲ್ಲಿ ಹೋಗಬೇಕು? ಒಲೆಗೆ ಹೋಗಬೇಕು ಅಲ್ವಾ? ಹಾಗೆ ಇದೊಂದು ಸ್ಪೆಕ್ಸ್ ಬಾಕ್ಸ್ ಉಂಟು. ಒಂದು ಸಲ ಬಿತ್ತ ಕೈ ತಪ್ಪಿ ಮುಂದೆ ಹೇಳೋದು ಬೇಡ, ಹೋಯ್ತು ಅಲ್ವಾ? ಹಾಗೆ ನನ್ನ ಹತ್ರ ಪುಸ್ತಕ ಉಂಟು. ಒಂದು 40-50 ವರ್ಷಗಳಾದಮೇಲೆ ಈ ಪೇಪರ್ನ ಮುಟ್ಟಿದರೆ ಪುಡಿ ಪುಡಿ ಆಗ್ತವೆ ಅವು, ಹೌದು ತಾನೇ? ಬಟ್ಟೆ ಹಾಕ್ಕೊಳ್ತವೆ, ಏನು ಚೆನ್ನಾಗಿದೆ ನನಗೆ ಅಂತ. ನೀವೇನು ಹಾಕ್ಕೊಳ್ಳೋದು ಬೇಡ, ತಂದು ಒಂದು 20 ವರ್ಷ ಇಟ್ಬಿಡಿ ನಿಮ್ಮ ಬ್ಯೂರೋದೊಳಗೆ. ಆಮೇಲೆ ತೆಗೆದು ನೋಡಿ ಏನಾಗುತ್ತೆ, ಅದು ಹೊಟ್ಟೋಗ್ಬಿಡುತ್ತೆ ಅಲ್ವಾ? ಹಾಗಾಗಿ ಅಲ್ಲಿಗೆ ಪ್ರಪಂಚದಲ್ಲಿ ಯಾವ್ಯಾವ ವಸ್ತು ಉತ್ಪನ್ನವಾಗಿರುತ್ತದೆಯೋ ಅದು ಎಲ್ಲವೂ ಸಹ ಏನಾಗಬೇಕು? ನಶಿಸಲೇಬೇಕು. ನಮ್ಮ ದೇಹದಿಂದ ಶುರು ಮಾಡ್ಕೊಳ್ಳಿ ಅಲ್ವಾ? ಯಾವುದೇ ವಸ್ತು ಹೀಗೆ ಮೊದಲೇ ಹೇಳಿದೆ, 99% ಹೀಗೆ ಆಗೋದೆ. ಎಲ್ಲವೂ ಸಹ ಅನಿತ್ಯ. ಈ ಅನಿತ್ಯ ವಸ್ತುಗಳಿಗೆ ಒಂದು ಆಧಾರವಾದದ್ದು ಇರಬೇಕು. ನಶಿಸುವ ವಸ್ತುಗಳಿಗೆ ನಶಿಸದೇ ಇರುವಂಥ ಒಂದು ಆಧಾರ, ಆಶ್ರಯ ಉಂಟು. ಅದರ ಹೆಸರು ಬ್ರಹ್ಮವಸ್ತು ಅಂತ ಹೆಸರು. ಅಂದರೆ ಈ ಪ್ರಪಂಚ ಅಳಿದಾಗಲೂ ಅದು ಇರುವಂಥದ್ದು. ಪ್ರಪಂಚವು ನಶಿಸುವಂಥದ್ದೇ. ಅದೇನು ಬಹಳ ನಶಿಸಬೇಕು ಅಂತೆಲ್ಲ, ಎಲ್ಲೋ ಒಂದು ಕಡೆ ಸುಮ್ಮನೆ ಹಿಂಗೆ ಅಲ್ಲಾಡಿದ್ರೆ ಸಾಕು ಅರ್ಥಬೇಕಾದ್ರೆ ಆಗೇನಾಗುತ್ತೆ ನಮ್ಮ ಪರಿಸ್ಥಿತಿ ಅಂತ ಹೇಳಬೇಕಾದ್ದಿಲ್ಲ ಅಲ್ವಾ? ಹಾಗೆ ಎಲ್ಲವುದೂ ನಶಿಸುವುದು. ಈ ನಶಿಸುವ ಎಲ್ಲ ವಸ್ತುಗಳಿಗೂ ಸಹ ಆಧಾರವಾಗಿ ಒಂದಿರಬೇಕಾ ಬೇಡವಾ? ಅದೇ ಬ್ರಹ್ಮವಸ್ತು. ಹಾಗಾಗಿ ನೀನೇನು ಮಾಡು, ಸಾಧನೆ ಮಾಡುವಾಗ ಇದೆಲ್ಲವುದೂ ನಾಶವಾಗುವಂತಹದ್ದು, ಇದೆಲ್ಲವುದೂ ಕ್ಷಣಿಕ. ಈ ಕ್ಷಣಿಕದ ಹಿಂದೆ ಕ್ಷಣಿಕ ಅಲ್ಲದೇ ಇರುವಂಥ ಒಂದು ವಸ್ತು ಉಂಟು, ನಶಿಸದೇ ಇರುವಂತಹದ್ದು. ಅದನ್ನು ಕಾಣುವುದು ನನ್ನ ಬದುಕಿನ ಉದ್ದೇಶ ಆಗಿರಬೇಕು. ಈ ನಾನು ಹೇಳಿದ ತಕ್ಷಣ ನಿಮಗೂ ಒಂದು 2 ನಿಮಿಷಕ್ಕೆ ಆಲೋಚನೆ ಬರಬಹುದು. ಆಲೋಚನೆ ಬಂದರೆ ಸಾಲದು, ಅದು ಅನುಷ್ಠಾನಕ್ಕೆ ಬರಬೇಕು, ಆಚರಣೆಗೆ ಬರಬೇಕು. ಹೀಗೆ ಯಾವುದೇ ಒಂದು ವಸ್ತು ನೋಡಿದ್ರು ಸಹ ಇದು ನಿತ್ಯವಾ? ಅಲ್ಲ. ಇದು ಅನಿತ್ಯವಾ? ಅನಿತ್ಯ. ಹೀಗೆ ತೀರ್ಮಾನ ಮಾಡ್ತಾ ಹೋಗು. ಕೊನೆಗೆ ಆ ನಿತ್ಯ ವಸ್ತು ಸಿಕ್ಕಾಗ ನಿನ್ನ ಸಾಧನೆ ಏನಾಗುತ್ತೆ? ಅಲ್ಲಿಂದ ಪ್ರಾರಂಭ ಆಗಬೇಕು. ಅಲ್ಲಿಗೆ ಪ್ರಪಂಚದಲ್ಲಿ ಎಲ್ಲವೂ ಅನಿತ್ಯ, ಬ್ರಹ್ಮವಸ್ತು ಮಾತ್ರ ನಿತ್ಯ. ಹಾಗಾಗಿ ನಿತ್ಯ ಅನಿತ್ಯ ವಸ್ತುಗಳ ವಿವೇಕ. ವಿವೇಕ ಅಂದರೆ ಏನು? ವಿಚಾರ ಮಾಡೋದು. ಅಂಗಡಿಯಿಂದ ಅಕ್ಕಿ ತರ್ತೇವೆ, ರೇಷನ್ ಅಕ್ಕಿ, ಕ್ಲೀನ್ ಅಲ್ಲ. ತಂದ ಮೇಲೆ ಆ ಅಕ್ಕಿ ಒಳಗಡೆ ಇರುವ ನೆಲ್ಲು ಮತ್ತು ಕಲ್ಲುಗಳನ್ನೆಲ್ಲ ಆಯ್ದು ಬಿಸಾಡ್ತೇವಲ್ಲ, ಹೌದು ತಾನೆ? ಅಂದರೆ ಒಳ್ಳೆಯದು ಕೆಟ್ಟದ್ದು. ಅಕ್ಕಿ ನಮಗೆ ಬೇಕಾದದ್ದು. ಅಕ್ಕಿಯಲ್ಲಿರುವ ನೆಲ್ಲು ಕಲ್ಲುಗಳನ್ನು ಎತ್ತಿ ಬಿಸಾಡ್ತೇವಲ್ಲ, ಅವೆಲ್ಲ ಅನಿತ್ಯವಾದ ವಸ್ತುಗಳು ಅಂತ ಅಂದ್ಕೊಳ್ಳಿ. ಅಕ್ಕಿ ಮಾತ್ರ ನಿತ್ಯ, ಪರ್ಮನೆಂಟ್ ಅಲ್ಲ. ಅರ್ಥ ಆಗಲಿ ಅಂತ ಹೇಳಿದ್ದೇನೆ ಇದನ್ನು. ಅದೇ ವಿವೇಕ. ಅಂದರೆ ಸರಿ ತಪ್ಪುಗಳಲ್ಲಿ ಸರಿಯಾದದ್ದನ್ನು ಇಟ್ಕೊಂಡು ಸರಿ ಅಲ್ಲದೆ ಇರುವುದನ್ನು ಬಿಸಾಡುವುದೇ ವಿವೇಕ. ಹಾಗಾಗಿ ನಿತ್ಯ ಅನಿತ್ಯ ವಸ್ತುಗಳ ವಿವೇಕ ಇದು ಒಂದು. ಆ ಸಾಧನ ಚತುಷ್ಟಯದಲ್ಲಿ ಮೊದಲನೇದು. ಅದಾದಮೇಲೆ ಇಹ ಅಮೂತ್ರ ಫಲಭೋಗ ವಿರಾಗ. ನಮ್ಮಲ್ಲಿ 2 ತರಹದ ಫಲಗಳಿವೆ. ಒಂದು, ಈ ದೇಹದ ಮೂಲಕ
ಈ ಪ್ರಪಂಚದಲ್ಲೇ ನಾವು ಅನುಭವಿಸುವಂಥ ಫಲಗಳು ಯಾವ್ಯಾವುದಪ್ಪ ಅಂದರೆ ಭಾಳ ಕಷ್ಟಪಡಬೇಕಾದಿಲ್ಲ. ಈ ಫಲಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇದಿಷ್ಟನ್ನು ಬಿಟ್ಟರೆ ಆರನೇದಾಗಿ ಈ ಭೌತಿಕ ಪ್ರಪಂಚದ ಸುಖ ಅಂತ ಯಾವುದಾದ್ರು ಒಂದಿದ್ರೆ ಯಾರಾದರೂ ನಾನು ಹೇಳ್ತೇನೆ ಅಂತಿದ್ರೆ ಕೈ ಎತ್ತಿ. ಭೌತಿಕ ಪ್ರಪಂಚದಲ್ಲಿ ಈ 5 ಬಿಟ್ಟು ಇನ್ನೊಂದು ಸುಖವಾದದ್ದು ಉಂಟಪ್ಪ, ನಾನು ಅನುಭವಿಸಿದ್ದೇನೆ ಅಂತ ಹೇಳೋರಿದ್ದು ದಯವಿಟ್ಟು ಕೈ ಎತ್ತಿ. ಏನ್ರಿ ಇಷ್ಟು ಘಂಟಾಘೋಷವಾಗಿ ಕೇಳ್ತಿದ್ದೀರಲ್ಲ ಅಂತಂದರೆ ನಂದಲ್ಲ ಅದು. ವೇದಾಂತ ಸಾಹಿತ್ಯ ಹೇಳಿದ್ದನ್ನು ನಾನು ಹೇಳ್ತಿದ್ದೇನೆ. ಏನಾರು ಉಂಟಾ ಇದರ ಆಚೆ? ಏನಾರು ಉಂಟಾ ನಮಗೆ ಭೌತಿಕ ಪ್ರಪಂಚದ ಸುಖ ಅಂದರೆ? ಒಂದೋ ನಾಲಿಗೆ ಸುಖ ಪಡಬೇಕು, ಹೌದು ತಾನೇ? ಅದಿಲ್ಲ ಮೂಗು ವಾಸನೆಯನ್ನು ಅನುಭವಿಸ್ಬೇಕು, ಅದಿಲ್ಲ ಕಣ್ಣು ರೂಪವನ್ನು ನೋಡಿ ಆಹಾ ಏನು ಚೆನ್ನಾಗಿದೆ ಅಂತ ಉದ್ಗಾರ ತೆಗಿಬೇಕು, ಯಾವುದೋ ಒಂದು ಸಂಗೀತನೋ ಒಳ್ಳೆಯ ಮಾತನ್ನು ಕೇಳಿದ್ವಿ, ಕಿವಿ ಮೂಲಕ ಸಂತೋಷಪಟ್ವಿ, ಅದೇ ಶಬ್ದ, ಅದು ಯಾವುದೋ ಅದನ್ನು ಮುಟ್ಟಿದ್ವಿ, ಖುಷಿ ಆಯಿತು. ಇಷ್ಟು ಬಿಟ್ಟರೆ ಏನುಂಟು? ಇದನ್ನೇ ಅಲ್ವ ನಾವು ಈ ಜಗತ್ತಿನ ಸುಖ ಅಂತ ಕರೆಯೋದು ಅಲ್ವಾ? ನೋಡಿ, ನಾವು ಈ ಸುಖ ಅಂದರೆ ಏನೇನೋ ಅಂತೆಲ್ಲ ಬೋರ್ಡ್ ಹಾಕ್ಕೊಂಡಿದ್ವಿ. ಆದರೆ ವೇದಾಂತ ಹೇಳುತ್ತೆ, ನೀನು ಏನೇನೇ ಅಲ್ಲ ಬ್ಯಾಡ್ದಿದ್ದು ಬೋರ್ಡ್ ಹಾಕಿದೆಯಲ್ಲ, ಆ ಬೋರ್ಡ್ ಒಳಗಡೆ ಇದೆಯಾ ಇದೇನೆ. ಅದಕ್ಕೆ ನೀ ಎಷ್ಟೇ ಡೆಕೋರೇಷನ್ನಾರು ಮಾಡು, ಆ 5 ಇದ್ದಿದ್ದು 6 ಆಗೋದೇ ಇಲ್ಲ ಅದು. ಹಾಗಾಗಿ ಈ ಪ್ರಪಂಚದ ಸುಖ ಅಂದರೆ ಅಷ್ಟೇ. ಈ ಪ್ರಪಂಚ ಸುಖ ಅಷ್ಟೇ ಅಂದರೆ ಏನೋ ಚೆನ್ನಾಗಿ ತಿನ್ನಬೇಕು ಅಂತ ಆಸೆ ಆಯ್ತಪ್ಪ, ತಿಂದ್ವಿ. ಆ ಸುಖ ಎಷ್ಟೊತ್ತಿತ್ರಿ? ತಟ್ಟೆ ಒಳಗಿರುವಾಗ ಕಣ್ಣು ನೋಡಿತು, ನಾಲಿಗೆ ಆಸ್ವಾದನೆ ಮಾಡಲಿಲ್ಲ. ಅದನ್ನು ತೆಗೆದು ನಾಲಿಗೆ ಒಳಗೆ ಹಾಕ್ಕೊಂಡ್ವಿ, ಜಗದ್ವಿ, ತಿಂದ್ವಿ. ಇದಿಷ್ಟಾಗೋದಕ್ಕೆ ಎಷ್ಟೊತ್ತು ಬೇಕಪ್ಪ? ಮ್ಯಾಕ್ಸಿಮಮ್ ಅರ್ಧ ನಿಮಿಷ. ಹೊಟ್ಟೆ ಒಳಗಡೆ ಹೋದ್ಮೇಲೂ ಸುಖ ಇಲ್ಲ, ಹೊರಗಡೆ ಇದ್ದಾಗಲೂ ಸುಖ ಇಲ್ಲ, ನಾಲಿಗೆಯಲ್ಲಿ ಇರೋಷ್ಟೊತ್ತು ಸುಖ. ಆದರೆ ಅದನ್ನು ಮಾಡೋದಕ್ಕೆ ತಗೊಂಡು ಸಮಯ ಅಲ್ವಾ? ಒಂದು ಉದಾಹರಣೆ ಕೊಟ್ಟಿದ್ದೇನೆ ಅಷ್ಟೇ. ಅಲ್ಲಿಗೆ ಈ ಭೌತಿಕ ಪ್ರಪಂಚದ ಸುಖ ಇದು ಕ್ಷಣಿಕ ಅಂತ ಹೇಳ್ತೀರಾ, ಶಾಶ್ವತ ಅಂತ ಹೇಳ್ತೀರಾ? ಕ್ಷಣಿಕನೇ ಅಲ್ಲಮ್ಮ. ಇಷ್ಟಾದ್ಮೇಲೆ ಮತ್ತು ಇಲ್ಲ ಸಾರ್ ಇದೆ ತುಂಬ ಚೆನ್ನಾಗಿರುತ್ತೆ ಸಾರ್, ಶಾಶ್ವತ ಅಂತ ಯಾರೋ ಹೇಳೋರು ಇದ್ದರೆ ಒಂದು ನೋಡೋಣ ಅಂತ ಆಸೆ ಪಟ್ಟದಕ್ಕೋಸ್ಕರ ಕೇಳಿದೆ ಅಷ್ಟೇ. ಹಾಗಾಗಿ ಈ ಪ್ರಪಂಚದ ಸುಖ ಅದು ಬರೇ ನಾಲ್ಗೆ ಅಲ್ಲ, ಕಣ್ಣಿಂದ ನೋಡಿದ್ದಿರ್ಬೋದು, ಕಿವಿಯಿಂದ ಕೇಳಿದ್ದಿರಬಹುದು, ಚರ್ಮದಿಂದ ಮುಟ್ಟಿದ್ದಿರ್ಬೋದು, ಎಲ್ಲವೂ ಸಹ, ಅಥವಾ ಮೂಗಿನಿಂದ ವಾಸನೆಯನ್ನು ಅನುಭವಿಸಿದ್ದಿರ್ಬೋದು. ಅಲ್ಲಿಗೆ ಈ ಭೌತಿಕ ಪ್ರಪಂಚದ ಸುಖ ಇದು ಕ್ಷಣಿಕ ಅನ್ನೋ ವಿಷಯದಲ್ಲಿ 2 ಅಭಿಪ್ರಾಯ ಇಲ್ಲ, ಹೌದು ತಾನೆ? ಹಾಗಿದ್ದು ಒಂದು ಕೆಲಸ ಮಾಡೋಣ. ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಅಂತ ಇನ್ನೊಂದು ವೇದದ ಒಂದು ಮಾತು ಏನು ಅಂದರೆ, ನಿನಗೆ ಸ್ವರ್ಗ ಬೇಕೋ ಆಗ ಏನು ಮಾಡು, ಜ್ಯೋತಿಷ್ಠೋಮ ಎನ್ನುವಂಥ ಒಂದು ಯಾಗ ಮಾಡು. ಆಗ ಈ ದೇಹ ಬಿದ್ದೋದ್ಮೇಲೆ ನಿನಗೆ ಇನ್ನೊಂದು ದೇಹ ಬರ್ತದೆ, ನೀನು ಅಲ್ಲಿ ಹೋಗಿ ಎಂಜಾಯ್ ಮಾಡ್ತೀಯೇ ಅಂತ. ಸರಿ, ಅಲ್ಲಿ ಹೋದ್ಮೇಲೆ ಹಾಗಿದ್ರೆ ಅದು ಪರ್ಮನೆಂಟಾ ಅಂತಂದರೆ ಅದು ಸಹ ಏನಲ್ಲ, ಪರ್ಮನೆಂಟ್ ಅಲ್ಲ. ಅಮೂತ್ರ ಅಂದರೆ ಸ್ವರ್ಗ. ಅಲ್ಲಿ ಆದರೂ ಸಹ ಸುಖ ಉಂಟಾದ ಕಡೆ ಸುಖ ಉಂಟು, ಆದರೆ ಇಲ್ಲಿಗಿಂತ ಜಾಸ್ತಿ ಅವಧಿ ಸುಖ ಉಂಟು ಅಷ್ಟೇ. ಇಲ್ಲಿ ಯೌವನದ ಸುಖವನ್ನು ಒಂದು ಹಬ್ಬ ಒಂದು 20 ವರ್ಷ ಅನುಭವಿಸ್ತಾನೆ. ಆಮೇಲೆ ಮನಸ್ಸು ಸುಖ ಪಡಬೇಕು ಅಂತ ಇಷ್ಟಪಟ್ಟರೂ ಸಹ ಇಂದ್ರಿಯಕ್ಕೆ, ದೇಹಕ್ಕೆ ಆ ಶಕ್ತಿ ಇರುವುದಿಲ್ಲ ಅಲ್ವಾ? ಡಾಕ್ಟ್ರ್ ಹೇಳ್ತಾರೆ, ಇಲ್ಲರಿ ಶುಗರ್ ನಿಲ್ಲಿಸ್ಬಿಡಿ ತಿನ್ನೋದನ್ನು, ಈಗಾಗಲೇ ನೀವು ಚಲಿಸುವ ಶುಗರ್ ಫ್ಯಾಕ್ಟ್ರಿ ಆಗಿಬಿಟ್ಟಿದ್ದೀರಿ ಅಲ್ವಾ? ಅಷ್ಟೇ. ಹೀಗೆ ಅಲ್ಲಿ ಏನಾಯಿತು, ನಾಲಿಗೆ ಸುಖ ಗೋವಿಂದ, ಹೌದು ಅಲ್ವಾ? ಆಮೇಲೆ ಹಾಗಲಕಾಯಿ ಗತಿ, ಹೌದು ತಾನೆ? ಹೀಗೆ ಅಂದರೆ ಇಲ್ಲಿ 20 ವರ್ಷ ಯುವನ ಸುಖ ಪಟ್ಟರೆ ಅಲ್ಲಿ ಹಾಗಲ್ಲ, ಒಂದು 100 ವರ್ಷ ಸುಖ ಪಡ್ತಾನೆ. 100 ವರ್ಷ ಅಂದರೆ 106 ಅಂತ ಅರ್ಥ ಅಲ್ಲ, 100ಕ್ಕಿಂತ ಹೆಚ್ಚು ವರ್ಷ ಅಂತ ಅಂದ್ಕೊಡಿ. ಅದಾದಮೇಲೆ ಮತ್ತು ಯು ಹ್ಯಾವ್ ಟು ಕಮ್ ಬ್ಯಾಕ್. ಯಾಕೆ ಅಂದರೆ
ತದ್ಯಥೇಹ ಕರ್ಮಚಿತೋ ಲೋಕಃ ಕ್ಷೀಯತೆ ಏವಮೇವ ಮುತ್ರ ಪುಣ್ಯಚಿತೋ ಲೋಕಃ ಕ್ಷೀಯತೆ. ನೀವು ಕರ್ಮದ ಮೂಲಕ ಹೇಗೆ ಸುಖ ಪಡ್ತಾ ಇರೋದು ಕ್ಷಯವಾಗುತ್ತೋ ಹಾಗೆ ಪುಣ್ಯವನ್ನು ಸಂಪಾದಿಸಿ ಸ್ವರ್ಗಕ್ಕೆ ಹೋದ್ಮೇಲೆ ಅಲ್ಲಿ ಸುಖವನ್ನು ಅನುಭವಿಸ್ತಾ ಇದ್ದಾಗ ಆ ಪುಣ್ಯವೂ ಸಹ ಏನಾಗಬೇಕು, ಕ್ಷಯಿಸಲೇಬೇಕು. ಯಾಕೆಂದರೆ ಯಜ್ಜನ್ಯಂ ತದನಿತ್ಯಂ. ಆ ಪುಣ್ಯ ಯಾವುದರಿಂದ ಹುಟ್ಟಿದ್ದು? ಇಲ್ಲಿ ನೀವು ಮಾಡುವಂಥ ಪುಣ್ಯ ಕರ್ಮದಿಂದ ಹುಟ್ಟಿದ್ದು. ಯಾವುದು ಹುಟ್ಟತ್ತೋ ಅದು ನಶಿಸಲೇಬೇಕು, ಅದು ಕ್ಷಯ ಆಗಲೇಬೇಕು. ಹಾಗಾಗಿ ಇಲ್ಲಿನ ಸುಖಕ್ಕೂ ಸ್ವರ್ಗ ಸುಖಕ್ಕೂ ಏನಪ್ಪ ಅಂತಂದರೆ ಸ್ವಲ್ಪ ವ್ಯತ್ಯಾಸ ಅವಧಿಯಲ್ಲಿ. ಇನ್ನು ಬೇರೆ ಬೇರೆಲ್ಲ ಹೇಳ್ತಾರಲ್ಲ, ಇಲ್ಲಿ ಯಾರಿದ್ದಾರು ತಲೆ ತೆಗೆದು ನಿನಗಲ್ಲಿ 72 ಜನ ಸುಂದರಿಯರು ಸಿಗ್ತಾರೆ ಅಂತ. ಪಾಪ ಅಂದ್ಕೊಂಡಿರ್ತಾರೆ ಹಾಗೆ ಅಂತ. ನಮ್ಮಲ್ಲಿ ಹೇಳ್ತಾರೆ ಪುಣ್ಯಕರ್ಮ ಮಾಡಿದವನಿಗೂ ಸಹ ಅದು ಶಾಶ್ವತ ಅಲ್ಲ, ತಲೆ ತೆಗೆಯುವ ಪಾಪ ಕೆಲಸ ಮಾಡಿದರೆ ಅದು ಕ್ಯಾಕ್ರಿಸಿ ಉಗಿತಾರೆ ಅವರು ಅಲ್ವಾ. ಮನುಷ್ಯ ತಾನು ಮಾಡೋ ಎಲ್ಲ ತಪ್ಪಿಗೂ ಸಹ ಒಂದೊಂದು ಜಸ್ಟಿಫಿಕೇಶನ್ ಕೊಡೋದಕ್ಕೆ ಪ್ರಯತ್ನ ಪಡ್ತಾನೆ. ಕೇಳುವರು ಬಫುಗಳಾದ್ರೆ ಕೇಳ್ತಾರೆ. ಇರಲಿ, ಇಷ್ಟೇ ಸಾಕು ಅದ್ರ ಬಗ್ಗೆ. ಹಾಗೆ ಈ ಪ್ರಪಂಚದ ಸುಖವೂ ಕ್ಷಣಿಕ, ಸ್ವರ್ಗ ಸುಖವೂ ಸಹ ಕ್ಷಣಿಕ. ಅಲ್ಲಿಗೆ ನಾವು ಇದು ಎರಡನ್ನೂ ಸಹ ನೆಚ್ಚಿಕೊಳ್ಳಬಾರದು. ಅಂದರೆ ಈ ಪ್ರಪಂಚದ ಸುಖ ಹೇಗೆ ಕ್ಷಣಿಕವೋ ಸ್ವರ್ಗ ಸುಖವು ಕ್ಷಣಿಕ ಅಂತ ಆದಮೇಲೆ ನಾವು ಸ್ವರ್ಗವನ್ನು ಬಯಸಬಾರದು. ಇಹ ಅಮೂತ್ರ ಫಲ ಭೋಗ ವಿರಾಗ. ಇಲ್ಲಿನ ಭೋಗದ ಬಗ್ಗೂ ವಿರಕ್ತಿ, ಸ್ವರ್ಗದ ಭೋಗದ ಬಗ್ಗೂ ವಿರಕ್ತಿ. ಆ ಸ್ವರ್ಗದ ಭೋಗದ ಬಗ್ಗೆ ತುಂಬ ವಿವರಣೆಯನ್ನು ಕೊಡ್ತಾರೆ ಶಾಸ್ತ್ರಕಾರರು. ನಾವು ಇಲ್ಲಿಂದ ಅಮೇರಿಕಕ್ಕೆ ಹೋಗ್ತೇವೆ ಅಲ್ವಾ, ಪಾಸ್ಪೋರ್ಟ್ ತೊಗೊಂಡು ವೀಸಾ ಮಾಡಿಸ್ಕೊಂಡೆಲ್ಲ. ಅದಾದಮೇಲೆ ಇಂತಿಷ್ಟು ದಿವಸ ಅಂತ ಅವಧಿ ಅಂತ ಹಾಕಿರ್ತಾರಲ್ಲ ಅಲ್ಲಿ. ಅದಾದಮೇಲೆ ನೀವು ಅಲ್ಲೇ ಇದ್ರೆ ಏನು ಮಾಡ್ತಾರೆ? ಅಲ್ಲೇ ಇಂಟೆಲಿಜೆನ್ಸ್ ಅವ್ರು ನಿಮ್ಮನ್ನು ಪತ್ತೆ ಹಚ್ತಾರೆ, ಹೋಗೋ ಮಗನೇ ಅಂತಾರೆ. ಹೌದು ತಾನೆ? ಇನ್ನು ಬಂದವರಿಗೆಲ್ಲ ಜಾಗ ಕೊಡೋಕ್ಕೆ ಅದೇನು ಇಂಡಿಯಾನಾ? ಇಲ್ಲ ತಾನೆ? ಹೌದು ತಾನೆ? ನಮ್ಮೆಲ್ಲ ಆಗಲ್ಲ, ಇರಲಿ ಬಿಡಿ, ನೆಕ್ಸ್ಟ್ ಇಲೆಕ್ಷನ್ನಿಗೆ ಬೇಕಲ್ವ ನಮಗೆ ಅಂತ ಇರಬೇಕಂತ. ಹಾಗಾಗಿ ಈಗ ಬೆಂಗಳೂರವ್ರಿಗಿಂತ ಆಚೆ ಕಡೆಯವ್ರು ಬಂದಿರೋದೇ ಜಾಸ್ತಿ ಆಗಿಬಿಟ್ಟಿದೆ ಅಲ್ವಾ. ಹಾಗಾಗಿ ಇದು ಯಾವುದೂ ಸಹ ಔಟ್ಡೇಟೆಡ್ ಮ್ಯಾಟರ್ ಅಲ್ಲ. ನಾ ಪದೇ ಪದೇ ಹೇಳ್ತೇನೆ, ನಮ್ಮ ಶಾಸ್ತ್ರಕಾರರು, ನಮ್ಮ ಪ್ರಾಚೀನ ಗ್ರಂಥಗಳು ಹಳಸಿದ ವಿಷಯವನ್ನು ಹೇಳೋದಿಲ್ಲ. ವ್ಯಕ್ತಿ ಹಳಸಿರ್ಬೋದು, ಅವನು ಹೇಳುವಾಗ ಹಳಸಿದೆ ಅಂತ ಅನಿಸ್ಬೋದು, ಆದರೆ ಅಲ್ಲಿರುವ ವಿಷಯ ಉಂಟಲ್ಲ ಅದು ನಿತ್ಯ ನೂತನ, ಸದಾ ಫ್ರೆಶ್. ನೀವು ಅಂಗಡಿಯಲ್ಲಿ ಬೋರ್ಡೆಲ್ಲ ನೋಡ್ತಿರಲ್ಲ ಫ್ರೆಶೋ ಅಂತ, ಆ ಫ್ರೆಶೋಗಿಂತ ಇದು ಮಹಾ ಫ್ರೆಶೋ. ಹಾಗಾಗಿ ಆ ಸ್ವರ್ಗವನ್ನೂ ಬಯಸಬೇಡ, ಇಹಲೋಕದ ಸುಖವನ್ನೂ ಹಚ್ಕೊಳ್ಬೇಡ. ಇದೆರಡಕ್ಕೂ ಆಧಾರವಾದಂಥ ಒಂದು ಶಾಶ್ವತವಾದುಂಟು, ಅದರ ಬಗ್ಗೆ ವಿಚಾರ ಮಾಡು. ಇಹ ಅಮೂತ್ರ ಫಲ ಭೋಗ ವಿರಾಗ. ಅಲ್ಲಿ ಎರಡಾಯಿತು, ಸಾಧನ ಸಂಪತ್ತಿಯಲ್ಲಿ 4ರೊಳಗೆ. ಮುಂದಿನದು ಶಮಾಧಿ ಸಾಧನ ಸಂಪತ್ತಿ. ಈ ಶಮಾಧಿ ಸಾಧನ ಸಂಪತ್ತಿ ಅಂದರೆ ಇದರೊಳಗೆ 6 ಉಂಟು. ಇದರೊಳಗೇನೆ ಶಮ, ದಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನಂ ಅಂತ. ಹಾಗಾಗಿ ಇದನ್ನು ಸ್ಪಷ್ಟವಾಗಿ ಅರ್ಥ ಆಗಲಿ ಅಂತ ಶಮಾಧಿ ಷಟ್ಕ ಅಂತ ಕರೆಯೋದು. ಷಟ್ಕ ಅಂದರೆ 6ರ ಗುಂಪು. ಮತ್ತೆ ಶಮ ಅಂದರೆ ಏನ್ರಿ? ಹಾಗಿದ್ರೆ ಶಮ ಅಂದರೆ ನಮ್ಮಲ್ಲಿ ಈ 2 ಥರದ ಇಂದ್ರಿಯಗಳಿವೆ. ಒಂದು ಒಳಗಿನ ಇಂದ್ರಿಯ, ಇನ್ನೊಂದು ಹೊರಗಿನ ಇಂದ್ರಿಯ. ಒಳಗಿನ ಇಂದ್ರಿಯದ ಹೆಸರು ಮನಸ್ಸು ಅಂತ. ಈ ಮನಸ್ಸನ್ನು ನಿಗ್ರಹಿಸುವ ಕೆಲಸವೇ ಶಮ ಅಂತ. ಇದನ್ನು ನಿಗ್ರಹಿಸೋದು ಹೇಗೆ ಅಂತಂದರೆ, ನೀನು ಏನನ್ನು ಬಯಸಬೇಡ ಅಂತ ಹೇಳಿದರೆ ಅದು ಬಯಸದೇ ಇರೋದಿಲ್ಲ. ಅದರ ಕೆಲಸವೇ ಹಾಗೆ. ನೀವು ಬಯಸಬೇಡ ಅಂತ ಹೇಳಿದಷ್ಟು ಅದು ಬಯಸ್ತಾನೇ ಇರುತ್ತೆ. ಹಾಗಿದ್ರೆ ಏನು ಮಾಡಬೇಕು? ಬಯಸಬೇಡ ಅಂತ ಹೇಳಬಾರ್ದು, ಅದಕ್ಕೆ ಇನ್ನೊಂದು ವಿಷಯವನ್ನು ಕೊಟ್ಟುಬಿಡಬೇಕು. ಯಾವ ವಿಷಯವನ್ನು ಕೊಡಬೇಕು ಅಂತಂದರೆ, ಮತ್ತೆ ಮತ್ತೆ ವೇದಾಂತ ವಿಚಾರವನ್ನು ಕೊಡ್ತಾ ಇರಬೇಕು. ಮತ್ತೆ ಮತ್ತೆ ದಿನದ 24 ಗಂಟೆಯಲ್ಲಿ ಎಷ್ಟೆಷ್ಟು ತಾಸು ಹೆಚ್ಚು ಕೊಡಲಿಕ್ಕಾಗುತ್ತೋ ಅಷ್ಟಷ್ಟು ಕೊಡಬೇಕು. ಮೊದಲು ಅದಕ್ಕೆ ಒಂಥರ ಹಾಗಲಕಾಯಿ ತಿಂದಷ್ಟು ಕಷ್ಟ ಆಗುತ್ತೆ. ಅದಕ್ಕೆ ಅಂದರೆ ಅದನ್ನು ಇಟ್ಕೊಂಡು ನಮಗೆ
ಅಥವಾ ಕೆಲವು ಜನರಿಗೆ ಹುಣಸೆಹಣ್ಣು ಆಗಬಹುದು. ಆಮೇಲೆ ಅದು ರುಚಿ ಹತ್ತೋದಕ್ಕೆ ಶುರುವಾಗತ್ತೆ. ಇದೇ ರುಚಿಯಾಗಿದೆ ಅಂತ ಅನಿಸುತ್ತೆ. ವೇದಾಂತ ಸಾಹಿತ್ಯ ಮನಸ್ಸಿಗೆ ಒಪ್ಪಿತೋ ಹಿಡಿಸಿತೋ ಆಗ ಬೇರೆ ಎಲ್ಲ ಸಾಹಿತ್ಯಗಳು ಸಹ ಸಪ್ಪೆ ಅಂತ ಅನ್ನಿಸ್ತವೆ. ಹಾಗಾಗಿ ಶಮ, ಅಂತರಿಂದ್ರಿಯ ನಿಗ್ರಹ ಶಮ, ಮನಸ್ಸಿನ ನಿಗ್ರಹಕ್ಕೆ ಶಮ. ಅದಕ್ಕೆ ಉಪಾಯ ಏನು ಕೇಳಿದರೆ ಮತ್ತೆ ವೇದಾಂತ ಒಳ್ಳೆಯ ವಿಚಾರವನ್ನು ಕೇಳು. ಆ ಒಳ್ಳೆಯ ವಿಚಾರದ ಕೊನೆಯೇ ಅತ್ಯಂತ ಉತ್ಕೃಷ್ಟವಾದದ್ದು ವೇದಾಂತ ವಿಚಾರ. ಮೊದಲು ಅದಕ್ಕೆ ಸಂಬಂಧಪಟ್ಟಂತಹ ಸಾಮಾನ್ಯ ಸುಲಭವಾದ ವಿಚಾರವನ್ನು ರಾಮಾಯಣವೋ ಮಹಾಭಾರತವೋ ಭಾಗವತವೋ ಅಥವಾ ಇನ್ನೂ ಬೇರೆ ಅಂತಹ ಸದ್ವಿಚಾರವನ್ನು ಪ್ರತಿಪಾದನೆ ಮಾಡುವ ಗ್ರಂಥವನ್ನು ನಮಗೆ ಅರ್ಥ ಆಗುವ ಭಾಷೆಯಲ್ಲಿ ಓದುವುದು. ಎಲೆಕ್ಟ್ರಾನಿಕ್ಸ್ ಮಾಧ್ಯಮದಿಂದ ಸಾಧ್ಯವಾದಷ್ಟು ದೂರ ಇರೋದು. ಹೀಗೆ ಶುರು ಮಾಡಿ ಕೊನೆಗೆ ಅದೆಲ್ಲೋ ನಿಲ್ಲಬೇಕು. ವೇದಾಂತ ವಿಚಾರದಲ್ಲಿ ನಿಂತಾಗ ಅಂಥ ಮನಸ್ಸಿಗೆ ಶಮ ಎನ್ನುವಂತಹದ್ದು ಈಗ ದಕ್ಕಿದೆ, ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು ಎರಡನೇದು ಹೊರಗಿನ ಇಂದ್ರಿಯಗಳು. ಅವು ಒಟ್ಟು 10 ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು. ಕಣ್ಣು, ಕಿವಿ, ಮೂಗು, ಬಾಯಿ ಮತ್ತು ಚರ್ಮ, ಅದಾದಮೇಲೆ ಕೈ, ಕಾಲು, ಮಲಮೂತ್ರ ವಿಸರ್ಜನೆ ದ್ವಾರಗಳು ಮತ್ತು ಮಾತನಾಡುವ ಇಂದ್ರಿಯ. ಇಷ್ಟು. ಇವುಗಳಿಗೆ ನಾವು ಆಹಾರವನ್ನು ಕೊಡಬೇಕು. ಏನು ಆಹಾರ ಕೊಡಬೇಕು ಅಂದರೆ ಅವು ಬಯಸಿದ್ದೆಲ್ಲ ಕೊಡಲಿಕ್ಕೆ ಹೋಗಬಾರ್ದು. ಅವುಗಳನ್ನು ನಿಗ್ರಹಿಸಬೇಕು. ಈ ಬಹಿರಿಂದ್ರಿಯಗಳನ್ನು ಅವುಗಳ ವಿಷಯಗಳ ಕಡೆಗೆ ಹೋಗುವ ವೃತ್ತಿಯ ವ್ಯಾಪಾರವನ್ನು ಕಡಿಮೆ ಮಾಡ್ತಾ ಬರಬೇಕು. ವ್ಯಾಪಾರ ಅಂದರೆ ಚಟುವಟಿಕೆ ಅಂತ, ಅಂಗಡಿ ವ್ಯಾಪಾರ ಅಂತ ಅರ್ಥ ಅಲ್ಲ. ಉದಾಹರಣೆಗೆ ಕಣ್ಣು ನೋಡಬೇಕು ಅಂತ ಬಯಸಿತು, ಯಾವುದೋ ಒಂದು ಕೆಟ್ಟ ಒಂದು ಪೋಸ್ಟರನ್ನು ನೋಡ್ಲಿಕ್ಕೆ ಹೋಗಬೇಡ, ಅದನ್ನು ಬಿಟ್ಬಿಡು. ಹಾಗೆ ಇನ್ನೊಬ್ಬರ ಮನೆ ಚಾಡಿ ಯಾರೋ ಹೇಳಿದ್ರು, ಬಿಗಿನಿಂಗಲ್ಲಿ ತುಂಬ ಖುಷಿ ಆಗ್ತದೆ, ಕಡಿಮೆ ಮಾಡೋದನ್ನು ಅಂತ. ನಾಲಿಗೆ ಬೆಳಗಾತ ಇದ್ದು ಸಂಜೆವರೆಗೂ ವಟ ಅಂತ ಮಾತಾಡ್ತಾನೆ ಇರ್ತದೆ, ಕಡಿಮೆ ಮಾಡೋದನ್ನು. ಹಾಗಾಗಿ ಈ ಬಹಿರಿಂದ್ರಿಯಗಳನ್ನು ನಿಗ್ರಹಿಸುವುದುಂಟಲ್ಲ, ಅದಕ್ಕೆ ದಮ ಅಂತ ಹೆಸರು. ಅವುಗಳನ್ನು ದಮನ ಮಾಡಬೇಕು. ಅದು ಅವುಗಳ ಸ್ವಭಾವ, ಇಂದ್ರಿಯಗಳ ಸ್ವಭಾವ. ಆ ರೀತಿಯಾಗಿ ಅವು ಹೊರಮುಖವಾಗಿ ಹೋಗ್ತಾ ಇರ್ತವೆ. ಹಾಗೆ ಆ ಇಂದ್ರಿಯಗಳನ್ನು, ಬಹಿರಿಂದ್ರಿಯಗಳನ್ನು ನಿಗ್ರಹಿಸುವುದು ದಮ ಅಂತ. ಅಲ್ಲಿಗೆ ಶಮ ಆಯಿತು, ದಮ ಆಯಿತು. ಅದಾದಮೇಲೆ ಉಪರತಿ ಅಂತ. ಉಪರತಿ ಅಂದರೆ ಎಲ್ಲ ವಿಷಯಗಳಿಂದ ಮನಸ್ಸನ್ನು ವಿಡ್ರಾ ಮಾಡ್ಕೊಳ್ಳೋದು, ಎಳ್ಕೊಳ್ತಾ ಇರೋದು. ಹೆಚ್ಚೆಚ್ಚು ಲೌಕಿಕ ವಿಷಯಗಳಿಂದ ದೂರ ಸರಿಬೇಕು ನಮ್ಮ ಮನಸ್ಸು. ಅಂದರೆ ಒಳಬಗೆಯಲ್ಲಿ ವಿಚಾರ ಮಾಡಬೇಕು. ಅದು ಒಳಬಗೆಯಲ್ಲಿ ವಿಚಾರ ಮಾಡಬೇಕು ಅಂದರೆ ಈ ಮನಸ್ಸು ಇದು ಜಡವಾದದ್ದು. ಒಪ್ಪಿಕೊಳ್ತೀರಾ ಇಲ್ವಾ? ಅಲ್ಲ, ಕೆಲವು ಜನರಿಗೆ ಮನಸ್ಸು ಇದೆಯೋ ಇಲ್ಲೋ ಅನ್ನೋದು ಸಂಶಯ ಅಲ್ವಾ? ಇದೆ ಅಂತ ಒಪ್ಪಿಕೊಳ್ಳೋಣವಾ? ಇದೆ. ಇದ್ದ ಮನಸ್ಸು ಜಡ ಅಲ್ಲ. ಮನಸ್ಸು ಅರಿತದೆಯಲ್ರಿ ಅಂದರೆ ಮನಸ್ಸು ಅರಿಯುವುದು ಬುದ್ಧಿಯ ಸಹಾಯದಿಂದ ಅರಿತದೆ. ಅಲ್ಲ, ಬುದ್ಧಿಯೂ ಸಹ ಏನು, ಅದು ಸಹ ಜಡವೇ. ಹಾಗಿದ್ರೆ ಅದಕ್ಕೆ ವಿಚಾರ ಮಾಡೋ ಶಕ್ತಿ ಎಲ್ಲಿಂದ ಬಂತು ಅಂದರೆ ಆ ಒಳಗಡೆ ಇರುವಂತಹ ಚೈತನ್ಯಕ್ಕೆ ಅತ್ಯಂತ ಸನಿಹವಾದದ್ದು ಬುದ್ಧಿ. ಆ ಬುದ್ಧಿ ಆತ್ಮ ಚೈತನ್ಯದ ಸಾಮೀಪ್ಯದಿಂದಾಗಿ ಅದಕ್ಕೆ ವಿಚಾರ ಮಾಡುವ ಶಕ್ತಿ ಬರ್ತದೆ. ಒಂದು ಸಣ್ಣ ದೃಷ್ಟಾಂತ ಕೊಡ್ತೇನೆ. ಒಂದು ಇಷ್ಟುದ್ದ ಕಬ್ಬಿಣದ ರಾಡ್ ತಗೊಳ್ಳಿ, ಒಂದು 6 ಇಂಚಿದೆ. ಅದನ್ನು ತಗೊಂಡು ಹೋಗಿ ಬೆಂಕಿಯಲ್ಲಿ ಹಾಕಿಬಿಡಿ. ಒಂದು ಅರ್ಧ ಗಂಟೆ ಆಗೋಷ್ಟೊತ್ತಿಗೆ ಅದು ಏನಾಗಿರ್ತದೆ, ಅದು ಕಾದು ಕೆಂಪೇರಿರ್ತದೆ ಅಲ್ವಾ? ಯಾರೋ ಒಬ್ಬ ಅದನ್ನು ಮುಟ್ಲಿಕ್ಕೆ ಹೋದರೆ ನಾವೇನು ಹೇಳ್ತೇವೆ, ಅದನ್ನು ಮುಟ್ಟಬೇಡ, ಕಬ್ಬಿಣ ಸುಡುತ್ತದೆ ಅಂತ. ಹೌದಾ ಅಲ್ವಾ? ಹೇಳ್ತೀವಿ ತಾನೆ. ಹೀಗೆ ನಂದು ಒಂದು ಪ್ರಶ್ನೆ, ಕಬ್ಬಿಣಕ್ಕೆ ಸುಡುವ ಶಕ್ತಿ ಇದು, ನಾನು ಇದನ್ನು ಮುಟ್ಟಿರೂ ಸುಡಬೇಕು. ಕಬ್ಬಿಣಕ್ಕೆ ಸುಡುವ ಶಕ್ತಿ ಉಂಟಾ? ಇಲ್ಲ. ಹಾಗಿದ್ರೆ ಅದಕ್ಕೆ ಸುಡುವ ಶಕ್ತಿ ಎಲ್ಲಿಂದ ಬಂತು? ಬೆಂಕಿಯ ಸಾಮೀಪ್ಯದಿಂದ ಬಂತು. ಇದನ್ನೇ ಶಾಸ್ತ್ರದಲ್ಲಿ ಅಯೋದಹತಿ, ಅಯ ಅಂದರೆ ಕಬ್ಬಿಣ, ಅಯಸ್, ಸುಡುತ್ತದೆ ಅಂತ.
ಹಾಗೆ ಬುದ್ಧಿ ಆ ಚೈತನ್ಯ ವಸ್ತುವಿನ ಸಾಮೀಪ್ಯದಿಂದಾಗಿ ಅದು ಏನು ಮಾಡ್ತದೆ? ವಿಚಾರ ಮಾಡುವ ಶಕ್ತಿಯನ್ನು ಪಡೆದುಕೊಂಡಿದೆ. ಹೇಗೆ ಕಬ್ಬಿಣದಲ್ಲಿರುವಂತಹ ದಾಹಕ ಶಕ್ತಿಯು ಅದರಿಂದ ಅಲ್ಲದೇ ಇದ್ದರೂ ಬೆಂಕಿಯ ಸಾಮೀಪ್ಯದಿಂದ ಅದಕ್ಕೆ ಬಂತೋ, ಹಾಗೆ ಬುದ್ಧಿಗೆ ನೇರವಾಗಿ ವಿಚಾರ ಮಾಡುವ ಶಕ್ತಿ ಇಲ್ಲದೇ ಇದ್ದರೂ ಸಹ ಆತ್ಮ ಚೈತನ್ಯದ ಸಾನ್ನಿಧ್ಯದಿಂದ ಅದಕ್ಕೆ ಆ ಶಕ್ತಿ ಬಂತು. ಹಾಗೆ ಬಂದಾಗ ಜಡವಾದು ಸಹ ಅದು ಏನಂತ ಕಾಣುತ್ತೆ ನಮಗೆ? ಚೈತನ್ಯದಂತೆ. ನೀವು ಎಷ್ಟಾರು ಹೇಳಿರಿ ಅಂತೆ. ಹೇಳಿದ್ರಿಂದಲೇ ಏನಂತರ್ಥ? ಅದು ಪೂರ್ಣ ಪ್ರಮಾಣದಲ್ಲಿ ಏನಲ್ಲ, ಅದು ಚೈತನ್ಯ ಅಲ್ಲ. ಹೌದು ತಾನೆ? ಹಾಗೆ ಚೈತನ್ಯದಂತೆ ತೋರುತ್ತೆ. ಹೀಗೆ ಯಾಕಿಷ್ಟೆಲ್ಲ ಹೇಳಿದೆ ಕೇಳಿದರೆ, ಉಪರತಿ, ಇನ್ನು ಅದಕ್ಕೆ ತಾಕ್ಕೊಂಡಿದ್ದು ಮನಸ್ಸು. ಅಂದರೆ ಚೈತನ್ಯ ವಸ್ತುವಿನಿಂದ ಬುದ್ಧಿ ಚೇತನದಂತೆ ಕಂಡಿತು. ಅದರ ಸನಿಹದಲ್ಲಿರುವಂತಹ ತಮ್ಮನೋ ಅಣ್ಣನೋ ಅಂತ ಕರೀರಿ, ನಮಗೆ ಅರ್ಥ ಆಗೋ ಭಾಷೆಯಲ್ಲಿ. ಮನಸ್ಸು ಬುದ್ಧಿ ಎರಡು ಒಂದೇ, ತುಂಬ ಸಲ ಹೇಳಿದ್ದೇನೆ ಅದನ್ನು. ಹೌದು ತಾನೆ? ಸಂಕಲ್ಪ ವಿಕಲ್ಪದಿಂದ ಕೂಡಿದ್ದರೆ ಮನಸ್ಸು, ನಿಶ್ಚಯದಿಂದ ಕೂಡಿದ್ದಿದ್ರೆ ಅದು ಬುದ್ಧಿ. ಹಾಗಾಗಿ ಆ ಮನಸ್ಸು ಸಹ ಏನಾಗುತ್ತೆ? ಅದು ಸಹ ಅಷ್ಟೋ ಎಷ್ಟೋ ಸುಖ ದುಃಖ ಎಲ್ಲವನ್ನು ವಿಚಾರ ಮಾಡುತ್ತೆ, ಚೇತನದಂತೆ ಕಾಣುತ್ತೆ. ಇಂತಹ ಈ ಮನಸ್ಸಿದೆಯಲ್ಲ, ಅದು ಲೌಕಿಕ ವಿಚಾರವನ್ನು ಮಾಡೋದನ್ನು ಬಿಟ್ಟು ಒಳಬಗೆಯಲ್ಲಿ ನನಗೆ ಈ ವಿಚಾರ ಮಾಡುವ ಶಕ್ತಿ, ಸುಖ ದುಃಖವನ್ನು ಅನುಭವಿಸುವ ಶಕ್ತಿ ಯಾವುದರಿಂದ ಬಂತು ಅಂತ ಒಳಬಗೆಯಲ್ಲಿ ವಿಚಾರ ಮಾಡ್ತಾ 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 ಹೋಗಬೇಕು. ಆಗ ಹೊರಗಿನ ಎಲ್ಲ ವಿಚಾರಗಳು ಏನಾಗ್ತವೆ? ಕೈ ಬಿಟ್ಟು ಹೋಗ್ತವೆ. ನೆನಪಿಟ್ಕೊಳ್ಳಿ, ಇಷ್ಟು ಡೀಪಾಗಿ ನಿಮ್ಮ ಮನಸ್ಸು ಒಳಬಗೆ ಆಗಲಿಕ್ಕೆ ಶುರುವಾದರೆ ನಿಮ್ಮ ನೆಂಟರು ಇಷ್ಟರು ಬಂಧು ಬಳಗದಲ್ಲೇ ನಿಮ್ಮನ್ನು ಟೀಕಿಸುವವರು ಹುಟ್ಟುತ್ತಾರೆ, ನಿಮ್ಮ ಮನೆಯಲ್ಲೂ ಹುಟ್ಟುತ್ತಾರೆ. ಅದಕ್ಕೆಲ್ಲ ಮೆಂಟಲಿ ಪ್ರಿಪೇರ್ ಆಗಿರಬೇಕು. ಅದನ್ನು ಉಪರತಿ ಮಾಡಿಬಿಡ್ಬೇಕು. ಇಲ್ಲಿ ಕೇಳು, ಇಲ್ಲಿ ಬಿಡು. ಅರ್ಥ ಆಯ್ತಾ? ಇದು ಅಭ್ಯಾಸವಾದಾಗ ಅದು ಉಪರತಿ. ಅದಕ್ಕೋಸ್ಕರ ನಮ್ಮಲ್ಲಿ ಇದಕ್ಕೆ ವಿಶೇಷವಾಗಿ ಉಪರತಿ ಅನ್ನೋದಕ್ಕೆ ವಿಶೇಷವಾಗಿ ತುರಿಯಾಶ್ರಮದಲ್ಲಿರುವಂಥ ಸನ್ಯಾಸಿಗಳನ್ನೇ ಉದಾಹರಣೆ ಕೊಡ್ತಾರೆ. ಅವರಿಗೂ ಕೋಪತಾಪ ಬರುತ್ತೆ, ಆದರೆ ಅದಕ್ಕೆ ಅಪವಾದವಾಗಿ ಬೇಕಷ್ಟು ಜನ ಸಿಗ್ತಾರೆ ನಮಗೆ. ಹಾಗಾಗಿ ಶಮ ದಮ ಉಪರತಿ ಮೂರಾಯ್ತು ಅಲ್ಲಿಗೆ. ನೆಕ್ಸ್ಟ್ ತಿತಿಕ್ಷಾ. ತಿತಿಕ್ಷಾ ಅಂದರೆ ವೇದಾಂತ ದಾರಿಯಲ್ಲಿ ಹೋಗಬೇಕಾದವರಿಗೆ ಇರಲೇಬೇಕಾದದ್ದು ಇವೆಲ್ಲ. ಲೋಕದ ವಿಷಯ ಅಂದರೆ ಎಲ್ಲ ನಾವು ನೋಡೋದೆಲ್ಲ ಟ್ವಿನ್ಸ್ಗಳನ್ನೇ, ಅವಳಿಗಳನ್ನೇ ನೋಡ್ತೇವೆ. ಸುಖ ದುಃಖ, ಹೌದಾ ಅಲ್ವಾ? ಹರ್ಷ ಶೋಕ, ಹಗಲು ರಾತ್ರಿ. ನಾವೇನು ಮಾಡ್ತೇವೆ ಅಂತಂದರೆ ಈ ಅವಳಿಗಳಲ್ಲಿ ಒಂದು ನಮಗಿಷ್ಟ ಆಗುತ್ತೆ, ಅದನ್ನು ಅಪೇಕ್ಷೆ ಪಡ್ತೇವೆ. ಸುಖ ದುಃಖ ಒಟ್ಟೊಟ್ಟಿಗೆ ಇರುತ್ತೆ, ಒಂದು ನಾಣ್ಯದ ಎರಡು ಮುಖದ ಹಾಗೇನೆ. ನಾವು ಸುಖವನ್ನು ಆಯ್ಕೆ ಮಾಡ್ಕೊಂಡಿರ್ತೇವೆ, ಆಯ್ಕೆ ಮಾಡಿಕೊಂಡು ದುಃಖ ಬರದೇ ಇರಲಿ ಅಂತ ಅಂದ್ಕೊಳ್ತಾ ಇರ್ತೇವೆ. ಯಾವತ್ತೋ ಒಂದು ದಿವಸ ದುಃಖ ಬರುತ್ತಲ್ಲ, ನೋವಾಗತ್ತಲ್ಲ, ಆಗ ನಮಗೆ ತುಂಬ ಸಂಕಟ ಆಗಿ ನೀ ಯಾಕೆ ಬಂದೆ ಅಂತ ಕೇಳಿದರೆ ಆ ದುಃಖದ ಹತ್ರ ಸುಖದ ಹತ್ರ ಅದು ಹೇಳುತ್ತೆ, ನೀ ಯಾವತ್ತು ನನ್ನ ಅವಳಿಯಾದಂಥ ಸುಖವನ್ನು ಆಯ್ಕೆ ಮಾಡ್ಕೊಂಡ್ಯೋ ಅವತ್ತೇ ನಾನು ನಿನಗೆ ಭಾಗಕ್ಕೆ ಸೇರಿಬಿಟ್ಟಿದ್ದೇನೆ, ನಿನ್ನ ಭಾಗಕ್ಕೆ. ಯಾಕೆಂದರೆ ನಮ್ಮಲ್ಲಿ ನೀನು ಒಬ್ಬನನ್ನು ಆಯ್ಕೆ ಮಾಡಿಕೊಂಡು ಇನ್ನೊಬ್ಬನನ್ನು ಬಿಡುವ ಹಾಗೆ ಇಲ್ಲ. ಯಾಕೆ? ನಾವಿಬ್ಬರು ಸಹ ಏನೋ ಟ್ವಿನ್ಸ್. ಅವನನ್ನು ಆಯ್ಕೆ ಮಾಡ್ಕೊಂಡ್ಯೋ ನನ್ನನ್ನು ಆಯ್ಕೆ ಮಾಡ್ಕೊಳ್ಳೇಬೇಕು, ನನ್ನನ್ನು ಆಯ್ಕೆ ಮಾಡ್ಕೊಂಡ್ಯೋ ಅವನನ್ನು ಆಯ್ಕೆ ಮಾಡ್ಕೊಳ್ಬೇಕು. ಯಾಕೆ ಅಂತಂದರೆ ಅದೇ ಟೇಕ್ ಒನ್ ಗೆಟ್ ಒನ್ ಅಂತ. ಎರಡು ಶಬ್ದ ಅರ್ಥ ಒಂದೇ, ಆದರೆ ಒಂದನ್ನು ತೆಗೆದುಕೊಂಡು ತಪ್ಪಿಗೆ ಇನ್ನೊಂದನ್ನು ತೆಗೆದುಕೊಳ್ಳಲೇಬೇಕು. ಹೌದಾನೆ? ಸುಖ ಅನುಭವಿಸಿದ ತಪ್ಪಿ ದುಃಖ ಅನುಭವಿಸಲೇಬೇಕು. ಲೋಕದ ಸುಖ ಅಂದರೆ ಅದು ಹಾಗೇನೆ, ದುಃಖ ಮಿಶ್ರಿತ ಅಲ್ಲದೆ ಇರುವ ಸುಖ ಅನ್ನೋದು ಇಲ್ಲಿ ಇಲ್ಲವೇ ಇಲ್ಲ. ಇದ್ರೆ ಹೇಳಿ ನೀವು ಬೇಕಿದ್ರೆ. ಬೇಕಾದ್ರೆ ಒಂದು ದಿವಸ ವಿಚಾರ ಮಾಡಿ, ಒಂದು ತಿಂಗಳ ವಿಚಾರ ಮಾಡಿ, ಒಂದು ವರ್ಷ ವಿಚಾರ ಮಾಡಿ, ಒಂದು ಜೀವಮಾನ ವಿಚಾರ ಮಾಡಿ. ದುಃಖರಹಿತವಾದ ಸುಖ ಅನ್ನೋದು ಒಂದಿದ್ರೆ, ಹೇಗೇನು 3-4 ದಿವಸ ಬರ್ತೇನಲ್ಲ ನಾನು, ಅಷ್ಟರೊಳಗಡೆ ಬಂದು ಹೇಳಿ ಪರವಾಗಿಲ್ಲ.
ಸಿಕ್ಕಿದೆ. ಯಾವುದು? ದುಃಖರಹಿತವಾದ ಸುಖ ಇದೆ ಅಂತ. ಹಾಗಲ್ಲ. ಆದ್ದರಿಂದ ಲೋಕದ ಸುಖ ಅಂದರೆ ದುಃಖ ರಹಿತವಾದದ್ದು ಅಲ್ಲ. ಇಷ್ಟಾದರೂ ನಮಗೆ ವೈರಾಗ್ಯ ಬರೋದಿಲ್ಲ ನೋಡಿ, ಅಲ್ವಾ? ಅದಕ್ಕೋಸ್ಕರನೇ ಉಪನಿಷತ್ತು ಹೇಳುತ್ತೆ, ನೀನು ಇದೆರಡನ್ನೂ ಸಹ ಉಪೇಕ್ಷಿಸುವುದನ್ನು ಕಲಿ. ತಿತಿಕ್ಷ, ಸಹಿಸು ಸಹಿಸು ಸಹಿಸು. ಸುಖ ಬಂದಾಗ ಹಿಗ್ಬೇಡ, ದುಃಖ ಬಂದಾಗ ಕುಗ್ಗಬೇಡ. ರಾತ್ರಿ ಆಯಿತು ಅಂತ ಆ ರಾತ್ರಿಗೆ ಶಾಪ ಹಾಕಬೇಡ. ಅಯ್ಯೋ ರಾತ್ರಿ ಆಗೋಯ್ತು ಅಂತ. ಯಾಕೆ ಹೇಳಿದರೆ, ನೀನು ಅದನ್ನು ಎಷ್ಟೇ ಬೈದರೂ ಸಹ ರಾತ್ರಿ ಎನ್ನುವಂಥದ್ದು ನೀನು ಬೈದಿದ್ದೀಯ ಅಂದ ತಕ್ಷಣ ಹೋಗೋದಿಲ್ಲ. ಅದು ಯಾವಾಗ ಹೋಗಬೇಕೋ ಆಗಲೇ ಹೋಗೋದು. ಅಲ್ಲಿವರೆಗೆ ಸಹಿಸು, ಅಲ್ವಾ? ಗೂಬೆ ಅದು ರಾತ್ರಿ ಕಣ್ಣು ಕಾಣುತ್ತೆ, ಹಗಲು ಬಂದರೆ ಅದಕ್ಕೆ ಕಷ್ಟ. ಈ ಗೂಬೆನಿಗೆ ಬೇಸರ ಆಗುತ್ತೆ ಅಂತ ಹಗಲು ಬರೋದು ನಿಲ್ಲತ್ತಾ? ಇಲ್ಲ, ಹೌದು ತಾನೆ? ಆದ್ದರಿಂದ ಜಗತ್ತಿನಲ್ಲಿ ಎಲ್ಲ ಟ್ವಿನ್ಸ್ಗಳು ಸಹ ಹೀಗೇನೆ ಇರೋದಾದ್ದರಿಂದ ಅವುಗಳನ್ನು ಸಹಿಸು. ಹರ್ಷ ಶೋಕ, ಜನನ ಮರಣ, ಸುಖ ದುಃಖ, ನೋವು ನಲಿವು, ಎಲ್ಲ ಶಬ್ದ ಬೇರೆ ಅಷ್ಟೇ. ರಾತ್ರಿ ಹಗಲು, ಅಲ್ವಾ? ಅಂದರೆ ವೇದಾಂತ ನಮ್ಮನ್ನು ಹೇಗೆ ಪ್ರಿಪೇರ್ ಮಾಡುತ್ತೆ ನೋಡಿ. ಈ ಜಗತ್ತಿನಲ್ಲಿ ನೀನು ಸ್ವಚ್ಛವಾದ ಜೀವನವನ್ನು, ಶುದ್ಧ ಜೀವನವನ್ನು, ಚಿಂತಾರಹಿತವಾದ ಜೀವನ ನಡೆಸಬೇಕು ಅಂತಾದರೆ ಇದರ ಬಗ್ಗೆಲ್ಲ ವಿಚಾರ ಮಾಡಲೇಬೇಕು. ಆದ್ದರಿಂದ ಶಮ ದಮ ಉಪರತಿ ತಿತಿಕ್ಷ. ಹಾಗಾಗಿ ಇದನ್ನೆಲ್ಲ ಸಹಿಸು 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 ಸಹಿಸು. ಅದರೊಳಗೂ ವೇದಾಂತ ದಾರಿಯಲ್ಲಿ ನಾನು ಮೊದಲೇ ಹೇಳಿದಾಗೇ ಯಾರು ಎಷ್ಟೇ ನಮ್ಮನ್ನು ನಿಂದನೆ ಮಾಡಲಿ ಸಂತೋಷ ಪಟ್ಬಿಡ್ಬೇಕು. ಅಲ್ಲೂ ಸಮಾಧಾನ ಪಟ್ಟುಕೊಳ್ಳಿಕ್ಕೆ ದಾರಿ ಉಂಟು. ನಿಂದನೆ ಮಾಡಿದಂದ್ರೆ ಏನು ರೀ? ಒಬ್ಬ ವ್ಯಕ್ತಿಯನ್ನು ದೇಹವನ್ನು ಕುರಿತು ನಿಂದನೆ ಮಾಡಿದ್ರ ಅವರೇನು ನಿಂದನೆ ಮಾಡೋದು? ನನ್ನ ದೇಹ ನಾನೇ ನಿಂದನೆ ಮಾಡ್ಕೊಳ್ಬೇಕು. ಯಾಕೆಂದರೆ ಇಲ್ಲಿರೋಷ್ಟು ಹೊಲಸು ಇನ್ನೆಲ್ಲೂ ಇಲ್ಲ, ಅಲ್ವಾ? ಒಂದು ರೀತಿಯಲ್ಲಿ ಈ ಚಲಿಸುವ ಹೊಲಸಿನ ಕೋಶ ಇದು, ಹೌದು ತಾನೇ? ಹಾಗೆ ಅವರೇನು ನಿಂದನೆ ಮಾಡೋದು? ನಾನೇ ನಿಂದನೆ ಮಾಡ್ಬಿಡ್ತೇನೆ. ಇನ್ನು ಒಳಗಡೆ ಇರುವಂಥ ಆತ್ಮವಸ್ತುವನ್ನು, ಚೈತನ್ಯವನ್ನು ನಿಂದನೆ ಮಾಡಿದರೆ ಅವರಲ್ಲಿರೋದು ಅದೇ, ನನ್ನಲ್ಲಿರೋದು ಅದೇ, ಹೌದು ತಾನೆ? ಅಲ್ಲಿ ಏನು ಹೇಳಂಗಾಯ್ತು? ಅವರು ನನ್ನನ್ನು ಬೈಯುವುದರ ಮೂಲಕ, ಟೀಕಿಸುವುದರ ಮೂಲಕ ಅವರನ್ನೇ ಬೈಕೊಂಡ ಹಾಗಾಯಿತು, ಅವರನ್ನೇ ಟೀಕಿಸಿಕೊಂಡ ಹಾಗಾಯಿತು. ಈಗ ನಾವು ಕೋಪ ಮಾಡ್ಕೊಳ್ಳೋದು ಯಾರ ಬಗ್ಗೆ ನೋಡಿದ್ರೆ? ಅಂದರೆ ಮನುಷ್ಯನ ಬದುಕಿಗೆ ಸಮಾಧಾನ ಪಡೆಯುವ ದಾರಿಯನ್ನು ವೇದಾಂತ ಹೇಳುತ್ತೆ. ಹಾಗಾಗಿ ಮತ್ತೆ ಶಮ ದಮ ಉಪರತಿ ತಿತಿಕ್ಷ, ಸಹಿಸು. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ? ವೇದಾಂತ ದಾರಿಯಲ್ಲಿ ಹೋಗೋರು ಇದನ್ನು ಅಭ್ಯಾಸ ಮಾಡಿಕೊಳ್ಳೇಬೇಕು ಅಂತ. ಅಂದರೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಈ ನಿಂದನೆ ಮಾಡುವವರು ಯಾರನ್ನು ಬಿಟ್ಟಿದ್ದಾರೆ? ರಾಮಕೃಷ್ಣ ಪರಮಹಂಸರನ್ನು ಬಿಟ್ಟಿದ್ದಾರಾ? ಬಿಡಲಿಲ್ಲ. ಅದಾದಮೇಲೆ ವಿವೇಕಾನಂದರನ್ನು ಬಿಟ್ಟಿದ್ದಾರಾ? ಬಿಡಲಿಲ್ಲ. ಆಚಾರ್ಯ ಶಂಕರನ್ನು ಬಿಟ್ಟಿದ್ದಾರಾ? ಬಿಡಲಿಲ್ಲ. ಅವರಷ್ಟು ನಿಂದನೆ ಒಳಗಾದವರು ಇನ್ಯಾರೂ ಇಲ್ಲ. ಇವತ್ತಿನವರೆಗೂ ಸಹ ಜನ ಬೈತಾನೆ ಇರ್ತಾರೆ ಪಾಪ. ಸ್ವಾರಸ್ಯ ಏನು ಗೊತ್ತಾ? ಎಷ್ಟೆಷ್ಟು ಇವ್ರನ್ನೆಲ್ಲ ನಿಂದನೆ ಮಾಡ್ತಾ ಇದ್ದಾರೋ ಇತಿಹಾಸದಲ್ಲಿ ಅವರೆಲ್ಲರೂ ಸಹ ಪ್ರಕಾಶಮಾನ ಸ್ಥಿತಿಗೆ ಹೋಗ್ತಾ ಇರ್ತಾರೆ. ಸ್ವಾರಸ್ಯ ಅಂದರೆ ಇವರೆಲ್ಲರೂ ಸಹ ನಿಂದನೆ ಮಾಡುವುದರ ಮೂಲಕ ಈ ಎಲ್ಲ ವ್ಯಕ್ತಿಗಳನ್ನು ಅಲ್ಲ, ಶಕ್ತಿಗಳನ್ನು ಹೆಚ್ಚೆಚ್ಚು ಬದುಕಿಸ್ತಾರೆ. ಹಾಗಾಗಿ ಆ ನಿಂದಿಸುವರಿಗೆ ಒಂದು ಸೆಲ್ಯೂಟ್ ಹಾಕ್ಬಿಡೋಣ. ಏನು ಹೇಳ್ತೀರಿ? ಹೌದು ತಾನೆ? ಹಾಗಾಗಿ ಅದಕ್ಕೋಸ್ಕರ ತಲೆಯಲ್ಲಿ ಬುದ್ಧಿ ಇರುವವರು ಇನ್ನೊಬ್ಬರ ವ್ಯಕ್ತಿತ್ವವನ್ನು ಕುರಿತು ಮಾತನಾಡಲಿಕ್ಕೆ ಹೋಗುವುದಿಲ್ಲ, ಹೋಗಬಾರದು. ಇನ್ನೂ ಹೇಳಬೇಕು ಅಂದರೆ ನಮ್ಮ ದೇಶದಲ್ಲಿ ಹಿಂದೆ ಯಾರೂ ಮಾಡದೇ ಇರುವಷ್ಟು ಒಳ್ಳೆಯ ಕೆಲಸವನ್ನು ಈಗಿನವರು ಮಾಡ್ತಾ ಇದ್ರು ಸಹ ದಿನಾ ಬೆಳಗಿನ ಸಂಜೆವರೆಗೆ ಅವನನ್ನು ಬೈಯೋದನ್ನು ನಮ್ಮ ಜನರಿಗೆ ಕಸಬಾಗ್ಬಿಟ್ಟಿದೆ, ಅಲ್ವನ್ರಿ? ಯಾರ ಬಗ್ಗೆ ನಾನು ಹೇಳಬೇಕಾದ್ದಿಲ್ಲ. 500 ವರ್ಷದ್ದು, 400 ವರ್ಷದ್ದು, 300 ವರ್ಷದ್ದು ಎಲ್ಲ ಕೊಳೆಯನ್ನು ತೆಗೆದು ಸ್ವಚ್ಛ ಮಾಡ್ತಾ ಇದ್ರು ಮತ್ತು ಅವನನ್ನು ಬೈಯೋದು. ಯಾಕೆ ಬೈಯೋದು? ನಮಗೆ ಬರೋ ದಾರಿಯಲ್ಲ ಅಟ್ಟಾಗಿದೆ ಅಲ್ವ? ಒಂದು ಅದ್ರ ಜೊತೆಗೆ ಇನ್ನು ಕೆಲವರು ಇರ್ತಾರೆ,
ಅವರಿಗೆಲ್ಲ ಈ ದೇಶ ಗುತ್ತಿಗೆ ತೊಗೊಂಡ್ಬಿಟ್ಟಿದ್ದಾರೆ, ನಾವು ನಮ್ಮ ವಂಶದವರೇ ಆಳಬೇಕು ಅಂತ. ಬೇರೆಯವರು ಆಳೋದಕ್ಕೆ ನಾಲಾಯಕ್. ಹಾಗಿದ್ದ ಬೇಸರ ಆಗದೆ ಇರ್ತದೆ. ಈ ಗುಟ್ಟು ನಮ್ಗೆ ಗೊತ್ತಿದ್ರೆ ಆಯ್ತು, ನೀನು ಎಷ್ಟಾರು ಬೈಕು, ಒಳಗಾರು ಬೈ ಹೊರಗಾರು ಬೈ. ಈಗೆಲ್ಲ ಒಳಗೆ ಬೈಯೋದು ಬಿಟ್ಟಿದ್ದಾರೆ, ಹೊರಗೆ ಹೋಗ್ಕೊಂಡೇ ಬೈಯೋದು ಅಂತ. ಹೀಗೆ ಇಂಥವ್ರ ಬೈಗಳಿಂದ ಏನಾಗುತ್ತೆ ಕೇಳಿದರೆ, ಬಯಸಿಕೊಂಡ ವ್ಯಕ್ತಿಯ ವ್ಯಕ್ತಿತ್ವ ಶೈನ್ ಆಗ್ತಾ ಇರುತ್ತೆ. ನಾನು ಹೇಳ್ತೇನೆ ಅಂತ ಒಪ್ಕೊಳ್ಳಬೇಡಿ, ನಿಮಗೆ ಹೌದು ಅಂತ ಅನಿಸಿದೆ ಒಪ್ಕೊಳ್ಳಿ ಹೀಗೆ ಅಂತ. ಹೀಗೆ ಈ ತಿತಿಕ್ಷ, ಸಹಿಸು ಸಹಿಸು ಸಹಿಸು, ನಾನು ಪದೇ ಪದೇ ಹೇಳ್ತೇನೆ ಇದಕ್ಕೋಸ್ಕರ. ಪ್ರಾಯಶಃ ಆ ವ್ಯಕ್ತಿಯಷ್ಟು ಬಯಸ್ಕೊಂಡವರು ನಮ್ಮ ಭಾರತದ ಇತಿಹಾಸದಲ್ಲಿ ಇನ್ನು ಯಾರೂ ಇಲ್ಲ. ಆದರೆ ಏನಾದರೂ ವ್ಯಕ್ತಿತ್ವದಲ್ಲಿ ಒಂದು ಚೂರು ಮಂಕಾಯ್ತಾ? ಇಲ್ಲ ಅಲ್ವಾ? ಹಾಗಾಗಿ ಶಮ ದಮ ಉಪರತಿ ತಿತಿಕ್ಷಾ. ನೆಕ್ಸ್ಟ್ ಕೊನೆಗೆ ಶ್ರದ್ಧಾ. ಶ್ರದ್ಧೆ. ಶ್ರದ್ಧೆ ಅಂದ್ರೇನು? ಬಲವಾದ ನಂಬಿಕೆ. ಆ ಬಲವಾದ ನಂಬಿಕೆ ಹೇಗಿರಬೇಕು ಅಂದರೆ, ಎಂತಹ ಸ್ಥಿತಿಯಲ್ಲೂ ಸಹ ನಮ್ಮ ಶ್ರದ್ಧೆ, ವಿಶ್ವಾಸ ಕಂಪಿಸಕೂಡದು, ಅಲ್ಲಾಡಬಾರದು, ಶೇಕ್ ಆಗಬಾರದು. ಮನುಷ್ಯನ ಬದುಕು ಪ್ರಾರಂಭ ಆಗುವುದೇ ಶ್ರದ್ಧೆಯಿಂದ. ಆ ಶ್ರದ್ಧೆ ಒಂದನ್ನು ನಾವು ಕಳ್ಕೊಂಡು ನಮ್ಮ ಜೀವನ ಹಾಳಾಗಲಿಕ್ಕೆ ಶುರು ಆಗಿಬಿಡ್ತದೆ. ಫ್ರಮ್ ದ ಬಿಗಿನಿಂಗ್ ಮಗು ಕೇಳುತ್ತೆ, ನನ್ನ ಅಪ್ಪ ಯಾರು ಅಂತ. ತಾಯಿ ಯಾವ ವ್ಯಕ್ತಿಯನ್ನು ತೋರಿಸ್ತಾಳೋ ಅದನ್ನು ಮಗು ಒಪ್ಪಿಕೊಳ್ಳುತ್ತದೆ. ಅದಕ್ಕೇನು ಹೇಳ್ತೀರಿ ನೀವು? ಶ್ರದ್ಧೆ ಅಂತ ಹೇಳ್ತೀರಾ? ಇಲ್ವಾ? ಅದ್ರ ಬಗ್ಗೆ ಏನಾದ್ರು ವಿಚಾರ ಮಾಡುತ್ತಾ? ಇಲ್ಲ, ನಾವೊಂದು ಸಲ ಇನ್ನು 4 ಜನರಿಗೆ ಕೇಳ್ತೇನೆ, ನಮ್ಮ ಮಿಸ್ ಕೇಳ್ತೇನೆ, ಸ್ಕೂಲಲ್ಲಿ ಕೇಳ್ತೇನೆ, ಹೇಳುತ್ತಾ? ಇಲ್ಲ ತಾನೆ. ಅದು ಒಂದು ಶ್ರದ್ಧೆ, ಹೌದು ತಾನೆ? ಅಲ್ಲಿಂದ ಶುರುವಾದ ಮೇಲೆ ಕೊನೆಯಲ್ಲಿ ಎಲ್ಲ ನಮ್ಮ ಬದುಕಿನ ಪ್ರತಿ ಹಂತದೊಳಗೂ ಸಹ ಶ್ರದ್ಧೆ ಶ್ರದ್ಧೆ ಶ್ರದ್ಧೆ. ಅದಕ್ಕೋಸ್ಕರ ನಮ್ಮ ಆರ್ಷ ಪರಂಪರೆ ವೇದವಾಣಿ ಹೇಳುತ್ತೆ, ಶ್ರದ್ಧಾಂಕಾಮಸ್ಯ ಮಾತರಂ. ನಿನ್ನ ಎಲ್ಲ ಬದುಕಿನ ಬಯಕೆಗಳಿಗೆ ಇಷ್ಟಾರ್ಥ ಈಡೇರೋದಕ್ಕೆ ಈ ಶ್ರದ್ಧೆ ಎನ್ನುವುದೇ ಕಾರಣ ಅಂತ. ಅದು ಒಂದನ್ನು ನಾವು ಕಳ್ಕೊಂಡಿವೆ ಅಂತ ಆದರೆ ನಮ್ಮ ಬದುಕು ಕೆಳಗಡೆ ಕುಸಿತಾ ಇದೆ ಅಂತ ಅರ್ಥ. ಶ್ರದ್ಧೆ ಎನ್ನುವುದು ಒಂದು ಹಾಸುಗಲ್ಲು, ದೃಢವಾದ ಶಿಲೆ. ಅದರ ಮೇಲೆ, ನಮ್ಮ ನಂಬಿಕೆಯ ಮೇಲೆ ನಮ್ಮ ಬದುಕನ್ನು ಕಟ್ತಾ 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 ಹೋಗ್ತೇವೆ. ಅದನ್ನು ನೀವು ಕಳ್ಕೊಳ್ಳಿದ್ದು ನೋಡೋಣ. ದಯವಿಟ್ಟು ಅನ್ಯಥಾ ಭಾವಿಸ್ಬೇಡಿ, ಅರ್ಥ ಮಾಡಿಸೋಕೆ ಹೇಳ್ತಿದ್ದೇನೆ. ಅದನ್ನು ಕಳ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ. ಒಬ್ಬ ಮನೆ ಕಟ್ಟಬೇಕು ಅಂತ ಫೌಂಡೇಶನ್ ಹಾಕ್ತಾನೆ. ಫೌಂಡೇಶನ್ ಹಾಕಿ 1 ತಿಂಗಳಿಗೆ ಶುರು ಆಗುತ್ತೆ. ಅಲ್ಲ, ಮನೆ ಆಗೋ ತನಕ ನಾವು ಬದುಕ್ತೇನೋ ಹೇಗೆ? ಸತ್ತೋಗ್ಬಿಟ್ರೆ? ಯಾವನೊಬ್ಬ ಜ್ಯೋತಿಷ್ ಹೇಳಿಬಿಟ್ಟ ಅಂತ ಅಂದ್ಕೊಳ್ಳಿ, ಹುಳ ಬಿಟ್ಟ, ಏನಾಯಿತು ಕತೆ ಅಲ್ವಾ? ಇದು ಒಂದು. ಏನೋ ಇಲ್ಲಿಂದ ಹೋಗಬೇಕು ಮೈಸೂರಿಗೆ ಅಂತ ಬಸ್ ಹತ್ತಿದ್ವಿ, ಯಾವನೊಬ್ಬ ಹುಳ ಬಿಟ್ಟ, ಡ್ರೈವರ್ ಇವನು ಹುಷಾರು ಅಂತ. ನೀವು ಮುಂದೆ ಹೋಗ್ತೀರಾ, ಇಳಿತೀರಾ? ಶ್ರದ್ಧೆ ಅನ್ನೋದು ಉಂಟಲ್ಲ, ಅದು ಒಂದನ್ನು ಕಳ್ಕೊಂಡ್ರೆ ನಮ್ಮ ಬದುಕು ಪೂರ್ತಿ ಏನಾಗುತ್ತೆ? ಭಗ್ನವಾಗಿ ಹೋಗುತ್ತೆ. ಎಲ್ಲವನ್ನೂ ನಾವು ಮಾಡೋದು ಶ್ರದ್ಧೆಯ ಮೂಲಕವೇ. ಮಗನಿಗೆ ಮದುವೆ ಮಾಡಬೇಕಪ್ಪ, ಸೊಸೆ ಬರಬೇಕು. ಅಲ್ಲ, ಬರುವ ಸೊಸೆ ಇಷ್ಟಾಗೆ ನಿಲ್ಲಿಸ್ಕೊಳ್ಳೋಣ. ಮದುವೆ ಮಾಡ್ತೀರಾ ಅವಾಗ ನೀವು? ಇಲ್ಲ ಅಲ್ವಾ? ಅಂದರೆ ಯಾಕೆ ಹೇಳ್ತೇನೆ ಕೇಳಿದರೆ, ಶ್ರದ್ಧೆ ಅನ್ನೋದೊಂದು ಹೋಯ್ತು ಅಂದರೆ ಮನುಷ್ಯ ಇದ್ದರೂ ಸತ್ತ. ನಾವೊಂದಲ್ರಿ, ಪಶು ಪಕ್ಷಿಗಳು ಸಹ ಹಾಗೇನೆ. ಕೋತಿ ಕೊಂಬೆ ಮೇಲೆ ಇತ್ತಿಂದತ್ತ ಅತ್ತಿಂದಿತ್ತ ಸಂಚರಿಸ್ತಾ ಇರ್ತದೆ, ಅದು ಅಲ್ಲಾಡ್ತಾ ಇರ್ತದೆ. ಆದರೆ ಅದಕ್ಕೊಂದು ಶ್ರದ್ಧೆ ಉಂಟು. ಇದು ಎಷ್ಟೇ ಅಲ್ಲಾಡಿದ್ರು ಸಹ ಇದಕ್ಕೆ ನನ್ನ ಭಾರವನ್ನು ತಡೆದುಕೊಳ್ಳುವ ಶಕ್ತಿ ಉಂಟು. ಆ ಅಲ್ಲಾಡುವ ಕೊಂಬೆ ಮೇಲೆ ಕುಳಿತು ಅದು ಇನ್ನೊಂದು ಕೊಂಬೆನ ಹಿಡಿಯುತ್ತೆ, ಅದು ಅಲ್ಲಾಡುತ್ತೆ, ಅದನ್ನು ಹಿಡಿಯುತ್ತೆ, ಜಿಗಿಯುತ್ತೆ. ಆದರೂ ಸಹ ತನ್ನ ಜಂಪಿಂಗ್ ಕೆಲಸವನ್ನು ಮುಂದುವರಿಸುತ್ತೆ. ಯಾಕೆ? ಶ್ರದ್ಧೆ. ಒಂದ್ಸಲ ವಿಚಾರ ಮಾಡಿ, ನಾವು ಶ್ರದ್ಧಾರಹಿತವಾಗಿ ಬದುಕೋದಕ್ಕೆ ನಮ್ಮ ಹತ್ರ ಸಾಧ್ಯನಾ? ಇಲ್ವೇ ಇಲ್ಲ ಅಲ್ವಾ? ಇದಕ್ಕೆ ಪ್ಯಾರಲ್ ಆಗಿ ಇನ್ನೊಂದುಂಟು.
ಅಲ್ಲ, ಶ್ರದ್ಧೆ ಇದಕ್ಕೆ ಕೆಲವು ಜನ ಬೋರ್ಡ್ ಹಾಕ್ತಾರೆ, ಅದು ಮೂಢನಂಬಿಕೆ ಅಂತ. ಒಪ್ಕೊಳ್ಳೋಣ ಕ್ಷಣಕಾಲ. ಇನ್ನೊಂದು, ಎಲ್ಲವನ್ನೂ ಸಹ ವೈಜ್ಞಾನಿಕವಾಗಿ ಹೊರೆಗಲ್ಲಿಗೆ ಹಚ್ಚಬೇಕು ಅಂತ. ಆ ಹೊರೆಗಲ್ಲಿಗೆ ಹಚ್ಚೇ ನೀವು ಎಲ್ಲವನ್ನೂ ಪ್ರೂವ್ ಮಾಡ್ತೀರ ಅಂತಾದರೆ, ಆ ಮೊದಲು ಹೇಳಿದ ಒಂದು ಉದಾಹರಣೆ, ಮಗು ಕೇಳಿದಾಗ ಅಮ್ಮ ಇವನೇ ನಿನ್ನ ಅಪ್ಪ ಅಂತ ತೋರಿಸ್ತು ಅಂತ, ಮಾರನೇ ದಿವಸ ಹೊರೆಗಲ್ಲಿ ಹಚ್ಚಲಿಕ್ಕೆ ಹೋಗ್ತೀರಾ? ವಿಚಾರ ಮಾಡ್ತೀರಾ? ಇಲ್ಲ. ಹೌದು ತಾನೇ? ಯಾಕೆ ಹೇಳಿದೆ ಕೇಳಿದರೆ, ವೈಜ್ಞಾನಿಕ ವಿಚಾರ ಬೇಕು. ಎಲ್ಲಿ ಬೇಕು? ಅಲ್ಲಿ ಮಾತ್ರ ಬೇಕು. ಅಂದರೆ ತಾತ್ಪರ್ಯ ಇಷ್ಟೇ, ಲೌಕಿಕ ಪ್ರಪಂಚದಲ್ಲಿ ಕೆಲವು ವಿಷಯಗಳನ್ನು ನಾವು ವೈಜ್ಞಾನಿಕವಾಗಿ ಶೋಧಿಸಿ ಅದನ್ನು ವಿಚಾರ ಮಾಡಿ ಒಪ್ಪಿಕೊಳ್ಬೇಕು. ಅಧ್ಯಾತ್ಮ ಪ್ರಪಂಚದಲ್ಲಿ ವೈಜ್ಞಾನಿಕ ವಿಚಾರ ಮೊದಲಲ್ಲ, ಆಧ್ಯಾತ್ಮಿಕವಾದ ಶ್ರದ್ಧೆ ಮೊದಲು. ಆ ಶ್ರದ್ಧೆಯ ತಳಹದಿಯ ಮೇಲೆ ವಿಚಾರ ಮಾಡಬೇಕು. ಅದರ ಮೇಲೆ ನಿಮ್ಮ ಎಲ್ಲ ಶೋಧನೆ, ಅದು ಫಂಡಮೆಂಟಲ್ ಸ್ಟೋನ್ ಅದು. ಹಾಗಾಗಿ ಶ್ರದ್ಧಾ, ಆ ಶ್ರದ್ಧೆ ಯಾರಲ್ಲಿರಬೇಕು ಅಂದರೆ ವಿಶೇಷವಾಗಿ ಗುರುಗಳು ಮತ್ತು ವೇದಾಂತ ವಾಕ್ಯಗಳು. ಗುರುಗಳು ಹೇಳ್ತಾರೆ ಅಧ್ಯಾತ್ಮ ವಿಚಾರದಲ್ಲಿ, ಯಾಕೆಂದರೆ ಅಲ್ಲಿ ನಿನಗೆ ವಿಚಾರ ಮಾಡಲಿಕ್ಕೆ ಗುರುಗಳ ಮಾತನ್ನು ಬಿಟ್ಟರೆ ಸೋರ್ಸೇ ಇಲ್ಲ. ಹಾಗಾಗಿ ಗುರುಗಳ ಹೇಳಿದ ಮಾತನ್ನೇ ನೀನು ಸಂಶಯದಿಂದ ವಿಚಾರ ಮಾಡಲಿಕ್ಕೆ ಹೊರಟ್ರೆ ನೀನು ಒಂದು ಹೆಜ್ಜೆನೂ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಮ್ಮ ಬದುಕಿನಲ್ಲಿ ಶ್ರದ್ಧೆ ಅನ್ನೋದು ಪ್ರತಿ ಹಂತದಲ್ಲೂ ಕೆಲಸ ಮಾಡ್ತದೆ. ಒಂದು ಸಣ್ಣ ಇನ್ನೊಂದು ಉದಾಹರಣೆ ಕೊಟ್ಬಿಡ್ತೇನೆ ಇದನ್ನು. ನೀವು ಯಾವುದೋ ಒಂದು ಊರಿಗೆ ಹೋಗ್ತೀರಪ್ಪ, ಆ ಊರಿಗೆ ಹೋದಾಗ ನಿಮಗೆ ಅಲ್ಲಿ ಆ ಮನೆ ಸಿಗೋದಿಲ್ಲ. ನಾನಾದರೂ ಒಬ್ಬನತ್ರ ಕೇಳ್ತೀರಿ, ಅಂಥವ್ರ ಮನೆಗೆ ಹೋಗಬೇಕು, ನಾನು ಹೇಗೆ ಹೋಗಬೇಕು ಅಂತ. ಆ ವ್ಯಕ್ತಿ ಹೇಳ್ತಾನೆ, ಒಂದು ಮಿಸ್ಟರ್ ರಾವ್ ಸಿಕ್ಕದವನು ಹೇಳ್ತಾನೆ, ಹೀಗೆ ಹೋಗಿ ಅಪ್ಪ, ಅಲ್ಲೊಂದು ಕ್ರಾಸ್ ತಿರುಗುತ್ತೆ, ಅಲ್ಲ ಬಲಗೆ ತಿರುಗಿ ಹೋಗಿ ಅಲ್ಲಿ ಅವ್ರ ಮನೆ ಸಿಗ್ತದೆ ಅಂತ. ಅವ್ರು ಹೇಳಿ ಆದಮೇಲೆ ತಕ್ಷಣ ನಿಮ್ಮ ಮನಸ್ಸು ಒಂದು ಸಂಶಯ ಬಂತ ಇಟ್ಕೊಳ್ಳೋಣ, ಅಲ್ಲ ಇವರು ಸುಳ್ಳು ಹೇಳಿದಾರೋ ನಿಜ ಹೇಳಿದಾರೋ? ಹೀಗೆ ಸಂಶಯ ಬಂದರೆ ನೀವು ಅಲ್ಲಿಂದ ಒಂದು ಹೆಜ್ಜೆನಾದ್ರು ಮುಂದೆ ಹೇಳೋದಕ್ಕಾಗತ್ತಾ? ಆ ಕ್ಷಣದಲ್ಲಿ ನಾವು ಏನು ಮಾಡ್ತೇವೆ, ಅದನ್ನು ಒಪ್ಕೊಳ್ತೇವೆ. ಯಾಕೆಂದ್ರೆ ನಮಗೆ ಅದನ್ನು ಬಿಟ್ಟರೆ, ಒಪ್ಪಿಕೊಳ್ಳುವುದನ್ನು ಬಿಟ್ಟರೆ ದರ್ ಈಸ್ ನೋ ಚಾಯ್ಸ್. ಇಲ್ಲವೇ ಇಲ್ಲ. ಇದೆಯಾ? ಇಲ್ಲ. ಆದ್ದರಿಂದ ನಾವೇನು ಮಾಡ್ತೇವೆ, ಒಪ್ಕೊಳ್ತೇವೆ. ಆ ಒಪ್ಪಿಕೊಂಡು ಆದಮೇಲೆ ಆ ದಾರಿಯಲ್ಲಿ ಹೆಜ್ಜೆ ಹಾಕ್ತೇವೆ. ಹೆಜ್ಜೆ ಹಾಕಿ ಆದಮೇಲೆ ಆ ಮನೆಯನ್ನು ನಾವು ಹೋಗಿ ಸೇರ್ತೇವೆ ಅಲ್ವಾ? ಎಲ್ಲರಿಗೂ ಇದು ಸಮಾನವಾದ ಅನುಭವ. ಪರೂರಿಗೆ ಹೋದಾಗ ಅಥವಾ ಬೇರೆ ಒಂದು ಪಟ್ಟಣಕ್ಕೋ ಊರಿಗೆ ಹೋದಾಗ ಈ ಅನುಭವ ಸಮಾನವಾಗಿರ್ತದೆ. ಆದ್ದರಿಂದ ಲೌಕಿಕ ವಿಷಯದಲ್ಲಿಯೇ ನಮಗೆ ಶ್ರದ್ಧೆ ಅನಿವಾರ್ಯ. ಇನ್ನು ವೇದಾಂತ ವಿಚಾರದಲ್ಲಿ ಎಲ್ಲವೂ ಹೊಸ್ತೆ, ಅಲ್ಲಿ ಏನೂ ಗೊತ್ತಿರೋದಿಲ್ಲ ನಮಗೆ. ನಾವು ಅದನ್ನು ಅನುಭವಿಸಬೇಕಾದದ್ದು. ಈ ಹಂತದೊಳಗೆ ಗುರುಗಳು ಏನು ಹೇಳ್ತಾರೋ ಅದನ್ನು ಕೇಳುವುದನ್ನು ಬಿಟ್ಟರೆ ನಮಗೆ ಅನ್ಯಥಾ ಗತಿರೇವ ನಾಸ್ತಿ. ಹಾಗಾಗಿ ಶ್ರದ್ಧಾ ಅದು ಇರಲೇಬೇಕು. ಅದಾದಮೇಲೆ ನೆಕ್ಸ್ಟ್ ಮುಂದಿನದು ಸಮಾಧಾನಂ. ಸಮಾಧಾನ ಏನು ಸಿಕ್ಕತ್ತೋ ಅದರೊಳಗೆ ಸಮಾಧಾನ ಪಡು. ಪಕ್ಕದ ಮನೆಯವರು 5 ಅಂತಸ್ತು ಕಟ್ಟಿದ್ದಾರೆ, ನಂದು ಇನ್ನು 2 ಅಂತಸ್ತಿನಲ್ಲಿ ಇದೆ ಮನೆ ಅಂತ ದಿನಾ ಬೆಳಗಾದ್ದು ಅದನ್ನೇ ನೋಡಿ ಇದು ಯಾವಾಗ ಹತ್ಸೋದು ಅಂತ ನೀನು ವಿಚಾರ ಮಾಡ್ತಾ ಇದ್ದರೆ ನಿನಗೆ ಸಮಾಧಾನ ಎನ್ನುವಂಥದ್ದು ಸಿಗುವುದಿಲ್ಲ. ಹಾಗೆ ನೀನೇನು ಮಾಡಬೇಕು ಅಂತಂದರೆ, ಆ ಒಂದೇ ಅಂತಸ್ತಿನ ಮನೆಯವನು ಇರ್ತಾನಲ್ಲ ಅವನನ್ನು ಪದೇ ಪದೇ ನೋಡು, ಇವನಕ್ಕಿಂತ ನಾನು ಶ್ರೀಮಂತ. ಅಲ್ಲೇ ಉಂಟು. ಈ ಕಡೆ 5 ಅಂತಸ್ತು, ಇವೊಂದು 2 ಅಂತಸ್ತು, ಇವನು ಒಂದೇ ಅಂತಸ್ತು. ನಿನಗೆ ಸಮಾಧಾನ ಬೇಕು, ಎಡಗಡೆ ನೋಡು. ಕಳ್ಕೊಳ್ಬೇಕಾ, ಬಲಗಡೆ ನೋಡು. ಅಷ್ಟೇ. ಎಲ್ಲ ಅರ್ಥ ಮಾಡಿಸ್ಲಿಕ್ಕೆ ಕೊಡೋ ಉದಾಹರಣೆಗಳು ಇವು. ಹಾಗಾಗಿ ವೇದಾಂತ ಹೇಳುತ್ತೆ ಸಮಾಧಾನ. ಕನ್ನಡದಲ್ಲಿ ಒಂದು ಮಾತುಂಟು, ಇಟ್ಟ ಹಾಗೆ ಇರು, ಕೊಟ್ಟಿದ್ದು ತಿನ್ನು, ಕರೆದಾಗ ಹೊರಡು. ಗೊತ್ತಾಯ್ತಲ್ಲ? ಅಂದರೆ ಭಗವಂತ ನಿನ್ನ ಭಾಗಕ್ಕೆ ಒಲಿದು ಏನು ಕೊಡ್ತಾನೋ ಅದು ಪ್ರಸಾದ ಅಂತ ಸ್ವೀಕರಿಸು. ಅದಕ್ಕೋಸ್ಕರ ಅವನು ಕೊಟ್ಟಿದ್ದನ್ನು ದಿನವೂ ನಾವು ಪ್ರಸಾದ ಮಾಡಿಕೊಂಡು ಸ್ವೀಕಾರ ಮಾಡೋದು ಅಲ್ವಾ? ಅದಾದಮೇಲೆ ಇಟ್ಟ ಹಾಗೆ ಇರು. ಅವನು ಹೇಗೆ ಇಡ್ತಾನೆ ನಿನ್ನನ್ನು ಹಾಗೇ ಇರು.
ಹಾಗೇ ಇರು ಅಂದರೆ ನೀನು ಪ್ರಯತ್ನ ಮಾಡ್ಬೋದು ಅಂತ ಅರ್ಥ ಅಲ್ಲ. ಆ ಪ್ರಯತ್ನ ಜೊತೆಗೆ ದುರಾಸೆ ಸೇರಿಸ್ಬೇಡ. ಸಣ್ಣ ಅಮೆಂಡ್ಮೆಂಟ್ ಅದು ಅಷ್ಟೇ. ನಾನು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದಬೇಕು ಅನ್ನೋದು ಎಲ್ಲರಿಗೂ ಬೇಕೇ ಬೇಕು. ಅಧ್ಯಾತ್ಮ ದಾರಿಯಲ್ಲಿ ಹೋಗೋವನಿಗೂ ಸಾಧಬೇಕು. ಸಾಧನೆ ಮಾಡಿ ಉಚ್ಛ್ರಾಯ ಸ್ಥಿತಿಗೆ ಹೋಗೋದು ಸಹ ಕಾಮನೇನೇ ಅಲ್ವಾ ಅದು ಅಂತ. ಅದು ದುರಾಸೆ ಇರಬಾರ್ದು. ಅದಾದಮೇಲೆ ಕರೆದಾಗ ಹೊರಡು. ಯಾವಾಗ ಕರಿತಾನೋ ಬಾ ಇಲ್ಲಿದಾಯಿತು ಅಂತ ಕರಿತಾನಲ್ಲ ಒಂದು ದಿವಸ, ಆಗ ಮೊದಲೇ ಹೇಳ್ಬೋದು ಎಲ್ಲರಿಗೂ, ಯಾರೂ ಅಳಬೇಡಿ, ಯಾಕೆಂದರೆ ಅಳುವ ನೀವು ಸಹ ಒಂದು ದಿವಸ ಹಿಂಬಾಲಿಸುವವರೇ. ಹೌದು ತಾನೆ? ಹೀಗೆ ಕರೆದಾಗ ಹೊರಡು. ಅಲ್ಲಿಗೆ ಶಮ, ದಮ, ತಿತಿಕ್ಷ, ಉಪರತಿ ಮತ್ತು ಶ್ರದ್ಧಾ ಮತ್ತು ಸಮಾಧಾನ. ಸಾಧನ ಚತುಷ್ಟಯದಲ್ಲಿ 3ನೇ ಮೆಟ್ಲೆ ಹೇಳಿದೆ ನಾನೀಗ. ನಿತ್ಯಾನಿತ್ಯ ವಸ್ತು ವಿವೇಕ, ಇಹ ಅಮೂತ್ರಾರ್ಥ ಫಲಭೋಗ ವಿರಾಗ, ಶಮಾದಿ ಷಟ್ಕ, ಕೊನೆಯದು ಮುಮುಕ್ಷುತ್ವ 4ನೇದು. ಮುಮುಕ್ಷುತ್ವ ಅಂದರೆ ಮೋಕ್ಷವನ್ನು ಪಡಿಲೇಬೇಕು ಅನ್ನುವಂಥ ತೀವ್ರವಾದ ಅಪೇಕ್ಷೆ. ಅದು ಎಷ್ಟು ತೀವ್ರವಾಗಿರಬೇಕು ಅಂತಂದರೆ ಅದರ ಬಿಟ್ಟು ಇನ್ನೊಂದು ಆಲೋಚನೆ, ಆಸೆಯೇ ಬರಬಾರದು. 2 ಉದಾಹರಣೆ ಕೊಡ್ತೇನೆ. ಒಬ್ಬ ನದಿಗೆ ಇಳಿದಿದ್ದಾನೆ. ಹಾಗೆ ಇಳಿದಾಗ ಇನ್ನೊಬ್ಬ ಅವನ ಸ್ನೇಹಿತ ಹೋಗಿ ಅವನನ್ನು ನೀರಿನಲ್ಲಿ ಅಮುಕಿಬಿಟ್ಟ. ಮಾಡಬೇಡಿ. ಹಾಗೆ ಅಮುಕಿಸಿಕೊಂಡವನು ನೀರಿನಲ್ಲಿ ಇರ್ತಾನಲ್ಲ, ಅವನ ಮನಸ್ಸು ಪ್ರತಿ ಕ್ಷಣದಲ್ಲಿ ಈಗ ಏನು ವಿಚಾರ ಮಾಡ್ತದೆ? ಕ್ಷಣ ವಿಚಾರ ಮಾಡಿ ಹೇಳಿ ದಯವಿಟ್ಟು. ಎಲ್ಲರೂ ಬಾಯಿ ಹಾಕಬೇಡಿ. ಯಾಕೆ ನನಗೆ ಇಂಥ ವಿಚಾರ ಅದು ಕಾನ್ವರ್ಸೇಷನ್ ಮೂಲಕ ಬಂದರೆ ಹೆಚ್ಚು ಸ್ಪಷ್ಟ ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ಅದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಎಷ್ಟೊತ್ತಿ ನಾನು ಈ ನೀರಿಂದ ಮೇಲೆ ಹೇಳ್ತೇನೆ. ಆಮೇಲೆ ಕರೆಕ್ಟ್ ಹೌದು ತಾನೆ? ಉಸಿರಾಟಕ್ಕೆ ತೊಂದರೆ, ನಾ ಸತ್ತು ಹೋಗ್ತೇನೆ, ಅದೆಲ್ಲ ಬರುತ್ತೋ ಬಿಡುತ್ತೋ, ಅದಕ್ಕಿಂತ ಜಾಸ್ತಿ ಅವನು ಯಾತಕ್ಕೋಸ್ಕರ ಪ್ರಯತ್ನಿಸ್ತಾನೆ ಅಂದರೆ ಯಾವನು ಅಮುಕಿದ್ದಾನೋ ಅವನು ಅಮುಕಿಂತ ಹೆಚ್ಚಿಗೆ ನಾನು ಮೇಲಕ್ಕೆ ಬರಲೇಬೇಕು ಅಂಥೇಳಿ ಅವನ ಶಕ್ತಿಯನ್ನು ಹಿಮ್ಮೆಟ್ಟಿಸಿ ಇವನು ಮೇಲಕ್ಕೆ ಬರೋದಕ್ಕೆ ಪ್ರಯತ್ನ ಪಡ್ತಾನೆ. ಒಪ್ಪಿಕೊಳ್ತೀರೋ ಇಲ್ವೋ? ಹೌದು ತಾನೆ? ಅಂದರೆ ಅದಿಷ್ಟು ಹೊತ್ತು ಅವನು ಹೇಗೆ ಅದನ್ನು ಬಿಟ್ಟು ಇನ್ನೇನು ವಿಚಾರ ಮಾಡುವುದಿಲ್ವೋ, ನೀರಿನಿಂದ ಮೇಲ್ ಬರೋದಕ್ಕೆ ಚಡಪಡಿಸ್ತಾನೋ, ಹಾಗೆ ಬದುಕಿನಲ್ಲಿ ನಿರಂತರ ಚಡಪಡಿಸುವಿಕೆ ಯಾವುದಕ್ಕೋಸ್ಕರ ಇರಬೇಕು? ನಾನು ಈ ಜನ್ಮದಲ್ಲಿಯೇ ಮೋಕ್ಷವನ್ನು ಪಡಿಬೇಕು, ಅದನ್ನು ಬಿಟ್ಟು ಬೇರೆ ವಿಚಾರ ಬರಬಾರ್ದು. ಇದು ಒಂದು ಉದಾಹರಣೆ. ಇನ್ನೊಂದು, ಮನೆಯಲ್ಲಿದ್ದೀರಿ, ಹಳೆ ಕಾಲದ ಮನೆ, ಟಾರ್ಸಿ ಬಿಲ್ಡಿಂಗ್ ಅಲ್ಲ, ಸೋಗೆ ಅವೆಲ್ಲ ಹುಲ್ಲು ಗರಿಯಲ್ಲೆಲ್ಲ ಕಟ್ತಿದ್ರಲ್ಲ, ಆ ಮನೆಗೆ ಬೆಂಕಿ ಬಿದ್ದುಬಿಟ್ಟಿದೆ. ಆ ಮನೆಯಲ್ಲಿ ನೀವು ನಿಮ್ಮ ಪರಿವಾರ ಎಲ್ಲ ಇದೆ. ಆ ಬೆಂಕಿ ಬಿದ್ದಿದೆ ಅಂತ ನಿಮಗೆ ಕನ್ಫರ್ಮ್ ಆದಾಗ, ನೀವು ಬದುಕುವುದು ದುಸ್ಸಾಧ್ಯ ಅಂತ ಅನಿಸಿದಾಗ ನೀವು ಅಲ್ಲೇ ಇರ್ತೀರಾ, ಹೊರಗಡೆ ಓಡ್ತೀರಾ? ಓಡ್ತೇವೆ, ಹೌದು ತಾನೆ? ಹಾಗೆ ಓಡುವಾಗ ಅಯ್ಯೋ ನನ್ನ ಹೆಂಡತಿ ಬಿಟ್ಟು ಬಂದೆ, ಅಥವಾ ಹೆಂಡತಿಯರು ನನ್ನ ಗಂಡನನ್ನು ಬಿಟ್ಟು ಬಂದೆ, ಮಗು ಬಿಟ್ಟು ಬಂದೆ, ಅಣ್ಣನನ್ನು ಬಿಟ್ಟು ಬಂದೆ, ತಮ್ಮನನ್ನು ಬಿಟ್ಟು ಬಂದೆ ಅಂತ ವಿಚಾರ ಮಾಡಲಿಕ್ಕೆ ಸಾಧ್ಯ ಉಂಟಾ? ಎಲ್ಲರೂ ಇದ್ದಾರೆ. ಅದರ ಆತ್ಮರಕ್ಷಣೆಯ ದೃಷ್ಟಿಯಿಂದ ಏನು ಮಾಡ್ತಾನೆ? ದಹಿಸುವ ಮನೆಯಿಂದ ಇವನು ಹೊರಗೆ ಓಡ್ತಾನೆ. ಹಾಗೆಯೇ ಮೋಕ್ಷಾಪೇಕ್ಷೆಯಾದವನ ತೀವ್ರವಾದ ಇಚ್ಛೆ ಹೇರಿಬಿಗೆಗಳು ಅಂದರೆ ಈ ಸಂಸಾರದ ಬೇಗೆಯಿಂದ ನಾನು ದಹಿಸಿ ಹೋಗಿದ್ದೇನೆ, ನನಗಿದು ಬೇಡ ಅಂಥೇಳಿ ಅವನು ಹೊರಗೆ ಓಡಬೇಕು. ಫಿಸಿಕಲಿ ಅಲ್ಲ, ಮೆಂಟಲಿ. ಅಂದರೆ ಸಂಸಾರದ ಎಲ್ಲ ವಿಷಯಗಳಿಂದಲೂ ಏನು ಮಾಡಬೇಕು? ಒಳಗಿಂದಲೇ ವಿಡ್ರಾ ಮಾಡ್ತಾ ಬರಬೇಕು. ಇದಕ್ಕೇನಂತ ಹೆಸರು? ಮೋಕ್ಷಾಪೇಕ್ಷೆ. ಬಲವಾಗಿ ಅಂದರೆ ಎಷ್ಟರ ಮಟ್ಟಿಗೆ ಅಂದರೆ ಆಗ ಲೌಕಿಕ ವಿಷಯಗಳಲ್ಲಿ ಅವನಿಗೆ ಆಸಕ್ತಿ ಇರುತ್ತೆ ಅಂದರೆ ಆಸಕ್ತಿ ಇರೋದಿಲ್ಲ. ಹೇಗೆ ಅಂದರೆ ಒಂದು ನಾಯಿ ವಾಮಿಟ್ ಮಾಡಿದರೆ ಅದನ್ನು ತಿನ್ನಬೇಕು ಅಂತ ಯಾವನಾದ್ರು ಬಯಸ್ತಾನ? ಇಲ್ಲ ತಾನೆ? ಹಾಗೆ ಲೌಕಿಕ ವಿಷಯಗಳಲ್ಲಿ ಹೇಸಿಕೆಯ ಭಾವನೆ ಅವನಿಗೆ ಬರ್ತದೆ. ಆಗ ಬಿಟ್ಟು ಆತ ಏನು ಮಾಡ್ತಾನೆ? ಹೊರಡ್ತಾನೆ ಅಂದರೆ ದೈಹಿಕವಾಗಿಯೂ ಹೊರಡಬಹುದು, ಅಥವಾ ಇದ್ದಲ್ಲೇ ಮಾನಸಿಕವಾಗಿಯೂ ಸಹ ಎಲ್ಲವಿಂದಲೂ ಸಹ ತಾನು ಅಂತರ್ಮುಖನಾಗಿ ಹಿಂಪಡೆದುಕೊಳ್ಳಬಹುದು.
ಅಲ್ಲಿಗೆ ಈ ಶಮ ದಮ ಉಪರತಿ ತಿತಿಕ್ಷಾ ಆದಮೇಲೆ ಕೊನೆಯದು ಮುಮುಕ್ಷುತ್ವ ಇಷ್ಟು ಹೇಳಿದೆ. ಇಲ್ಲಿಗೆ ಎಷ್ಟಾಯಿತು? 4 ಆಯಿತು. ಇವುಗಳನ್ನು ಸಾಧನ ಸಂಪತ್ತಿ ಅಂತ ಕರೀತಾರೆ. ಇದನ್ನು ಮಾಡುವುದು ಒಂದು ಉಂಟಲ್ಲ, ಮಹಾವೃತ ಮಹಾವ್ರತ, ಅದೊಂದು ದೊಡ್ಡ ತಪಸ್ಸು. ಅದನ್ನು ಹೇಳುತ್ತೆ ಈ ಶ್ಲೋಕ. ಮಹಾವೃತ ಯಾ ಮುಕ್ತಿ ಹೇತುರವಿಚಿಂತ್ಯ ಮಹಾವೃತ ಅಭ್ಯಸ್ಯಸೆ ಸುನಿಯತೇಂದ್ರಿಯ ತತ್ವಸಾರೈ. ಇದನ್ನು ಮಾಡಬೇಕಿದ್ರೆ ಹೇಗಿರಬೇಕು ಅಂದರೆ ಸುನಿಯತ ಇಂದ್ರಿಯ, ನಿನ್ನ ಇಂದ್ರಿಯಗಳನ್ನೆಲ್ಲ ನೀನು ಗಟ್ಟಿಯಾಗಿ ನಿಯಂತ್ರಣದಲ್ಲಿ ಇರಿಸ್ಕೊಳ್ಬೇಕು. ಯಾಕೆಂದರೆ ಇದು ಒಂದು ದಿನದ್ದಲ್ಲ ಕೆಲಸ, ಬದುಕಿನುದ್ದಕ್ಕೂ ಯಾವತ್ತೂ ತಲೆಯಲ್ಲಿ ಇಂಥ ಒಳ್ಳೆಯ ವಿಚಾರ ಬರಸಾಗಿ ಸ್ವೀಕರಿಸಬೇಕು. ಆದ್ದರಿಂದ ಇದು ಅತ್ಯಂತ ಕಷ್ಟಕರವಾದಂತಹ ವ್ರತ, ಅದೇ ತಪಸ್ಸು. ಇಂತಹ ಆ ವ್ರತವನ್ನು ಮಾಡುವಂತಹ ಜಿತೇಂದ್ರಿಯಗಳಿಂದ, ಮುನಿಗಳಿಂದ ಯಾವ ವಿದ್ಯೆ ಪ್ರಾಪ್ತವಾಗ್ತದೆಯೋ, ಯಾವ ವಿದ್ಯೆ ಮೂಲ ಬಿಟ್ಟೋಯ್ತು ಈಗ, ಪರಾವಿದ್ಯೆ ಆತ್ಮವಿದ್ಯೆ, ಅಂತಹ ಆತ್ಮವಿದ್ಯಾ ಸ್ವರೂಪಳು ನೀನು ಆಗಿದ್ದೀಯೇ. ಯಾ ಮುಕ್ತಿ ಹೇತುರವಿಚಿಂತ್ಯ ಮಹಾವೃತ ತ್ವಂ ಅಭ್ಯಸ್ಯಸೆ ಸುನಿಯತೇಂದ್ರಿಯ ತತ್ವಸಾರೈ. ಮತ್ತೆ ಮೋಕ್ಷಾರ್ಥಿಭಿ ಎಲ್ಲ ಹೇಳಿದನಲ್ಲ, ಆ ಮೋಕ್ಷಾರ್ಥಿಗಳಾದವರು ಈ ರೀತಿಯಾಗಿ ಸಾಧನೆ ಮಾಡ್ತಾರೆ. ಮುನಿಭಿ ಅಸ್ತ ಸಮಸ್ತ ದೋಷೈ, ಅವರ ಬದುಕು ಚೂರೇ ಚೂರು ದೋಷದಿಂದಲೂ ಕೂಡಿರೋದಿಲ್ಲ, ಅಷ್ಟು ಪರಿಶುದ್ಧವಾದ ಬದುಕು. ದೇಹದ ಕೊಳೆಯನ್ನು ಸ್ನಾನ ಮಾಡಿ ಶುದ್ಧ ಮಾಡಿಕೊಳ್ಬಹುದು, ಅದರ ಮನಸ್ಸಿನ ಕೊಳೆ ತೊಳೆಯೋದುಂಟಲ್ಲ ಬಹಳ ಕಷ್ಟ. ಅದಕ್ಕೆ ಪದೇ ಪದೇ ಬೇಕಾದದ್ದು ಸದ್ವಿಚಾರ. ಸತ್ ಅಂದರೆ ಬ್ರಹ್ಮ, ಆ ಬ್ರಹ್ಮ ವಿಚಾರ ಅಂದರೆ ವೇದಾಂತ ವಿಚಾರ. ಅದನ್ನು ಮಾಡ್ತಾ ಮಾಡ್ತಾ ಹೋದಾಗಲೇ ಅದು ಏನಾಗುತ್ತೆ, ಅದು ಶುದ್ಧವಾಗ್ತದೆ. ನಾನು ಯಾವಾಗಲೂ ಪದೇ ಪದೇ ಹೇಳ್ತೇನೆ, ನಮ್ಮ ಮನಸ್ಸನ್ನು ವೇದಾಂತದ ಜಲದಿಂದ ತೊಳಿಬೇಕು. ಯಾಕೆಂದರೆ ಮನಸ್ಸನ್ನು ತೊಳೆಯುವಂತಹ ಸೋಪು ಈವರೆಗೆ ಯಾವ ಅಂಗಡಿಯಲ್ಲೂ ನಮಗೆ ಸಿಗಲಿಲ್ಲ. ಅದು ಸಿಗುವಂತಿದ್ದರೆ ಒಂದೇ ಒಂದು ಕಡೆಗೆ, ವೇದಾಂತ ಬುಕ್ ಸ್ಟಾಲ್ ಹೋಗಿ ಮತ್ತೆ ಕೇಳಬೇಡಿ, ಅದು ಸಿಗುವುದು ಎಲ್ಲಿ ಕೇಳಿದರೆ ಅಧ್ಯಾತ್ಮ ಗುರು ಎನ್ನುವಂಥ ಶಾಪಿನಲ್ಲಿ ಸಿಗ್ತದೆ. ಅದು ಆ ವೇದಾಂತ ಜಲದಿಂದ ಅದನ್ನು ತೊಳೆದಾಗ ಮನಸ್ಸು ಒಂದು ದಿನದಲ್ಲ, ಇದು ಎಷ್ಟೋ ವರ್ಷಗಳ ಸಾಧನೆಯಿಂದ ಅದು ಶುದ್ಧ ಆಗ್ತಾ ಬರ್ತದೆ. ಹಾಗೆ ಶುದ್ಧ ಆಗುವುದು ಆ ಸಾಧನೆಗೆ ತೊಡಗಿದವನಿಗೂ ಗೊತ್ತಾಗ್ತಾ ಇರುತ್ತದೆ. ಸ್ವಾರಸ್ಯ ಅಂದರೆ ತುಂಬ ತಿಕ್ಕಾಗಿದ್ದಾಗ, ಅಜ್ಞಾನದ ಲೇಯರ್ ತುಂಬ ದಪ್ಪವಾಗಿದ್ದಾಗ ಗೊತ್ತಾಗೋದಿಲ್ಲ. ನಿನ್ನೆನ ಕೊಳೆ ಯಾವುದು, ಇವತ್ತಿನ ಕೊಳೆ ಯಾವುದು ಅಂತ ಗೊತ್ತಾಗೋದಿಲ್ಲ. ಒಂಥರ ಈ ಗ್ಯಾರೇಜ್ ಹುಡುಗರು ಬಟ್ಟೆ ಇರ್ತದೆಯಲ್ಲ, ಆ ಬಟ್ಟೆ ನೋಡಿ, ಒಂದು ವಾರದ ಹಿಂದೆ ಅದಕ್ಕೆ ಏನು ಆಯಿಲ್ ತಾಗಿರ್ತದೆಯಲ್ಲ, ಅದೇ ಆಯಿಲ್ ಪಕ್ಕದಲ್ಲಿ ಇವತ್ತು ಯಾವುದೊಂದು ಕೊಳೆ ಬಡಿದ್ರೆ ಅದು ಇವತ್ತಿನ ಕೊಳೆ ಅಂತ ಗೊತ್ತಾಗ್ತದೆಯಾ? ಇಲ್ಲ. ಆದರೆ ಬಿಳಿ ಬಟ್ಟೆ ಮೇಲೆ ಬಿದ್ದರೆ ಚಕ್ ಅಂತ ಗೊತ್ತಾಗ್ತದೆ. ಹಾಗೆ ಸಾಧನೆಗೆ ತೊಡಗಿದ ಮನಸ್ಸು ಶುಭ್ರ ಬಟ್ಟೆ ಆಗುತ್ತೆ. ಆಗ ಒಂದು ಸಣ್ಣ ದೋಷ ಎನ್ನುವಂಥ ಕೊಳೆ ತಾಗಿದಾಗಲೂ ಸಹ ಆ ಸಾಧನೆ ಮಾಡುವವನಿಗೆ ಗೊತ್ತಾಗುತ್ತೆ. ಅಂಗಿ ಹಾಕ್ಕೊಂಡವನಿಗೆ ಗೊತ್ತಾಗುತ್ತಾನೆ, ಬಿಳಿ ಬಟ್ಟೆ ಹಾಕ್ಕೊಂಡವನಿಗೆ ಕೊಳೆ ಆಗಿದೆ ಅಂತ. ಅದು ಗ್ಯಾರೇಜ್ ಹುಡುಗನ ಕೇಳಿ ಕೊಳೆ ಆಗಿದೆ ಅಂದರೆ, ಇಲ್ಲ ಸರ್. ಯಾಕೆ? ಹಳೆಯ ಕೊಳೆಯು ಒಂದೇ, ಹೊಸ ಕೊಳೆಯು ಒಂದೇ. ಅಷ್ಟು ಹಿನ್ನೆಲೆಯಲ್ಲಿ ಮೋಕ್ಷಾರ್ಥಿಭಿ ಮುನಿಭಿ ಅಸ್ತ ಸಮಸ್ತ ದೋಷೈ, ಅಂತಹ ಆ ಮೋಕ್ಷಾರ್ಥಿಗಳಿಂದ, ದೋಷರಹಿತರಾದವರಿಂದ ಪಡೆಯಲ್ಪಡಬೇಕಂತಹ ನೀನು ಏನಾಗಿದ್ದೆ ಕೇಳಿದರೆ ವಿದ್ಯಾಸಿ. ವಿದ್ಯಾ ಅಂದರೆ ಶ್ರೀವಿದ್ಯಾ. ಶ್ರೀವಿದ್ಯಾ ಆಗಲೇ ಹೇಳಿದ್ದೇನಲ್ಲ, ಆತ್ಮವಿದ್ಯಾ, ಶ್ರೀವಿದ್ಯಾ, ಅದೇ ಮಹಾವಿದ್ಯಾ. ಅಂತಹ ವಿದ್ಯಾಸ್ವರೂಪಿಣಿ, ಆ ಮಂತ್ರದ ಸ್ವರೂಪಿಣಿ ಆದವಳು ನೀನು. ಆ ಮಂತ್ರ ಯಾವುದು ಅನ್ನೋದನ್ನು ನಾನು ಹಿಂದೆಲ್ಲ ಹೇಳಿದ್ದೇನೆ, ಮತ್ತು ಪುನಃ ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಅಂತಹ ಹೇ ದೇವಿ ಭಗವತಿ, ನೀನು ಅಂತಹ ಆ ಪಂಚದಶಾಕ್ಷರಿ ಮಂತ್ರವೋ ಷೋಡಶಾಕ್ಷರಿ ಮಂತ್ರವೋ ಆ ರೂಪದಲ್ಲಿ ಇದ್ದವಳು. ಇದನ್ನು ಕೇಳಿದಾಗ ನಿಮಗೊಂದು ಸಂಶಯ ಬರಬಹುದು, ಅಲ್ಲ ಆ ಮಂತ್ರ ನಮಗೆ ಗೊತ್ತಿಲ್ಲ,
ಗೊತ್ತಿದ್ರೆ ನಾವು ಏನೋ ಇವತ್ತು ಸಾಧನೆ ತೊಡಗಿ ನಾಳೆನೇ ಮೇಲಕ್ಕೆ ಹೋಗಿಬಿಡ್ತಿದ್ವಿ ಅಲ್ಲ. ಕೆಲವು ಜನ ಹೀಗೆ ಅಪೇಕ್ಷೆ ಪಡೋರು ಇರ್ತಾರೆ. ಏನು ಅಂದರೆ ನಮ್ಮ ಹತ್ರ ಸಾಧನೆ ಮಾಡಲಿಕ್ಕೆ ಆಗದಿದ್ರು ಸಹ ಅದೊಂದು ಸಿಕ್ಬಿಟ್ಟಿದ್ದರೆ ಒಂದು ಚಾನ್ಸ್ ನೋಡ್ಬಿಡ್ಬೋದಿತ್ತು ಅಂತ. ದಯವಿಟ್ಟು ಅನ್ಯಥಾ ಭಾವಿಸಬೇಡಿ. ಈ ಸಾಧನೆ ಮಾಡುವವರಿಗೆ ಆ ಮಂತ್ರಗಳೇ ನೇರ ಬೇಕು ಅಂತಿಲ್ಲ. ಆ ಮಂತ್ರಗಳನ್ನೇ ಶ್ಲೋಕ ರೂಪದಲ್ಲಿ ಹೇಳುವಂಥವು ಬೇಕಷ್ಟಿವೆ. ನಮ್ಮಲ್ಲಿ ಕೆಲವು ಜನರಿಗೆ ಏನೋ ಒಂದು ಹುಚ್ಚು ಅಂತಾರ, ನಾನು ಗಾಯತ್ರಿ ಜಪವನ್ನು ಮಾಡಬೇಕು ಅಂತ. ಮಾಡ್ರಿ, ಬೇಡ ಅಂತ ಹೇಳಿದವರು ಯಾರು? ಅದ್ರ ಒಂದು ನೆನ್ಪಿಟ್ಕೊಳ್ಳಿ, ಅದಕ್ಕೆ ಸ್ವರ ಉಂಟು. ಇವತ್ತು ನಿಮಗೆ ಮೊಬೈಲ್ ತೊಗೊಂಡ್ರೆ ರಿಂಗ್ ಟೋನು ಅದೇನೇ ಗ್ರಹಚಾರ. ಅವನು 1000 ಸಲ ಕೇಳಲಿ, ಅವ್ನು ಗಾಯತ್ರಿ ಜಪ ಮಾಡಿದ ಪುಣ್ಯ ಬರುತ್ತೆ ಅವನಿಗೆ. ಯಾಕೆಂದ್ರೆ ಅವನು ಒಬ್ಬ ವೆಸ್ಟ್ರನ್ ಮ್ಯೂಸಿಕ್ ಧಾಟಿಯಲ್ಲಿ ಹೇಳ್ತಾ ಇರ್ತಾನೆ. ಅದನ್ನು ಕೇಳಿ ನಾವು ಕಿವಿ ಬೆರಳು ಹಾಕ್ಕೊಳ್ಬೇಕು. ಅದು ಗಾಯತ್ರಿ ಮಂತ್ರ ಅಲ್ಲ. ಅದು ಗಾಯತ್ರಿ ಮಂತ್ರ ಅಂತ ಕರೆಸಿಕೊಳ್ಳುವಂತಹ ಒಂದು ಅಪಭ್ರಂಶ. ಅದು ಏನೂ ಆಗೋದಿಲ್ಲ. ನೀವು ಸುಮ್ಮನೆ ಹಿಂಗೆ ಮಾಡ್ತಾ ಇರ್ಬೋದು ಅಂತ. ಅದನ್ನು ಕೇಳ್ಕೊಂಡು ನೀವು ಕಲಿತು ಜಪ ಮಾಡಿದರೆ ಏನಾಗುತ್ತೆ ಅಂದರೆ ಅದು ಏನೂ ಆಗೋದಿಲ್ಲ. ಏನಾಗಬೇಕಿತ್ತು ಅದಕ್ಕಿಂತ ಕೆಳಗೆ ಹೋಗ್ತಾ ಇರ್ತೇವೆ ಅಷ್ಟೇ. ಯಾಕೆ ಅಂತಂದರೆ, ನಾನು ಹಿಂದೆ ತುಂಬ ಸಲ ಹೇಳಿದ್ದೇನೆ, ನಮ್ಮ ಈ ಎಲ್ಲ ಉಪನಿಷತ್ತುಗಳಿಗೆ ಮಂತ್ರಗಳಿಗೆಲ್ಲ ಕೇವಲ ಶಬ್ದದಿಂದ ಅರ್ಥ ಅಲ್ಲ, ಅವುಗಳಿಗಿರುವ ಸ್ವರ ಆರೋಹ ಅವರೋಹಗಳಿಂದ ಅರ್ಥ. ಆ ಸ್ವರವನ್ನು ನೀವು ಗುರುಮುಖದಿಂದ ಕಲಿದೇ ಇದ್ದರೆ, ಪುಸ್ತಕವನ್ನು ನೋಡಿ ಕಲಿತೇನೆ, ವಾಟ್ಸಪ್ ಯೂನಿವರ್ಸಿಟಿ ಮೂಲಕ ಕಲಿತೇನೆ, ಅಥವಾ ರಿಂಗ್ ಟೋನ್ ಮೂಲಕ ಕಲಿತೇನೆ ಅಂದರೆ ಅದು ಆಗದೇ ಇರುವ ಕೆಲಸ, ಏನೂ ಆಗೋದಿಲ್ಲ. ಹಾಗೆಯೇ ಅಯ್ಯೋ ನನಗೆ ಆ ಪಂಚದಶಿ ಮಂತ್ರ ಉಪದೇಶ ಇದ್ದುಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ನಾನು ಏನು ನೆಲ ಬಿಟ್ಟು ಇಷ್ಟೇ ಹತ್ರ ಏರ್ತಿದ್ದೆ. ಭ್ರಮೆ. ಯಾಕೆಂದರೆ ಅದಕ್ಕೂ ಸಹ ಅಕ್ಷರಗಳನ್ನು ಹೇಗೆ ಉಚ್ಚರಿಸಬೇಕು ಹಾಗೆ ಉಚ್ಚರಿಸಬೇಕು. ಇದನ್ನೆಲ್ಲ ಯೋಚನೆ ಮಾಡುವಾಗ ನಮಗೆ 75 ಆಗುತ್ತೆ, ಪಟ 60 ಆಗಿರುತ್ತೆ. ನಿನ್ನೇನು ಅಲ್ಲಿ ನಿನ್ನ ಹತ್ರ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಅಂತಾನೆ ನಡಿ ನೀನು ಅಂಥೇಳಿ ನೀನೊಂದು ಹ್ಯಾಂಡ್ ಶೇಕ್ ಮಾಡಿದರೆ ಅದೃಷ್ಟ, ಕಳಿಸ್ತಾರಲ್ಲ. ಅದಾದಮೇಲೆ ತಾನೇ ನಾವು ಇದಕ್ಕೆ ವಿಚಾರ ಮಾಡೋದು. ಇದ್ರ ಬಗ್ಗೆ ಇಷ್ಟೊತ್ತಿಗೆ ಏನಾಗಿರುತ್ತೆ ಕೇಳಿದರೆ, ಕಿವಿ ಸ್ವಲ್ಪ ನನಗೆ ಮೊದಲಿನಷ್ಟು ಕೇಳೋಕ್ಕಾಗಲ್ಲ ಅಂತ ಹೇಳ್ತಾ ಇರುತ್ತೆ. ಕಣ್ಣು ಇಲ್ಲಪ್ಪ ನೋಡೋಕ್ಕಾಗಲ್ಲ, 2 ಇದ್ದಿದ್ದು 4 ಆಯಿತು. ಹೌದು ತಾನೆ? ಕಾಲು ನಡೆಯೋಕ್ಕಾಗಲ್ಲ, ಇನ್ನೊಂದು ಸಪೋರ್ಟ್ ಬೇಕು ಅಂತ 2 ಇದ್ದು 3. ಹೌದು ತಾನೆ? ಅಂದರೆ ಊರುಗೋಲು ಅಲ್ಲ. ಇನ್ನು ದೇಹ ನಿಂತು ಸಾಕಾಗಿದೆ, ಕೂತಿದ್ರೆ ಹೇಳೋಕ್ಕಾಗಲ್ಲ, ಎದ್ದರೆ ಕೂರೋಕ್ಕಾಗಲ್ಲ, ಕಂಪಿಸ್ತದೆ. ಇಂತಹ ಸ್ಥಿತಿಯಲ್ಲಿ ನಮಗೆ ಇಂಥ ವಿಚಾರ ಬರ್ತದೆ. ಆವಾಗ ಮಾಡಲಿಕ್ಕೆ ಆಗ್ತದೆ ಸಾಧನೆಯನ್ನು. ನೀನು ಸ್ವರ ಹೇಳಲಿಕ್ಕೆ ಹೊರಟ್ರೆ ಅದು ಆರೋಹ ಇದ್ದರೆ ಅವರೋಹ ಆಗುತ್ತೆ, ಅವರೋಹ ಇದ್ದರೆ ಆರೋಹ ಆಗುತ್ತೆ. ಮತ್ತು ಸ್ವರಿತ ಇದ್ದರೆ ದೀರ್ಘ ಸ್ವರಿತ ಆಗುತ್ತೆ, ದೀರ್ಘ ಸ್ವರಿತ ಇದ್ದರೆ ಅದು ಸಮಾಹಾರ ಆಗಿಬಿಡ್ತದೆ. ಹಾಗಾಗಿ ನಾವು ಇದರಲ್ಲಿ ಸುಮ್ಮನೆ ಬಾಯಿಂದ ಹೇಳ್ತೇವೆ, ಅಯ್ಯೋ ನನಗೂ ಇದ್ದಿದ್ರೆ ಏನು ಮಾಡಿಬಿಡ್ತಿದ್ದೆ ಹೀಗೆ ಅಂತ. ಕೈಲಾಗದೇ ಇರೋನು ಮೈ ಪರ್ಚ್ಕೊಂಡ ಅಂತ ಗಾದೆ. ಅದಕ್ಕೋಸ್ಕರ ಏನು ಮಾಡಬೇಕು ಹೇಳಿದ್ರೆ, ಎಲ್ಲ ಮಂತ್ರಗಳಿಗೆ ಸನಿಹವಾದಂಥ ಶ್ಲೋಕಗಳು ತುಂಬ ಸಿಗ್ತವೆ. ಸೌಂದರ್ಯ ಲಹರಿ ತಗೊಳ್ಳಿ, ದುರ್ಗಾ ಸಪ್ತಶತಿಯ ಈ ಶ್ಲೋಕಗಳನ್ನು ಪಾರಾಯಣ ಮಾಡಿ. ಲಲಿತಾ ಸಹಸ್ರನಾಮದಲ್ಲಿ ಬೇಕಷ್ಟುಂಟು. ಆ ನಾಮಗಳನ್ನು ದಿನವೂ ಸಹ ಪಾರಾಯಣ ಮಾಡಿ. ಆರು ಮಾಡುವಷ್ಟೊತ್ತು ಏಕಾಗ್ರತೆ ಇರಲಿ, ಶ್ರದ್ಧೆ ಇರಲಿ. ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಿಗೆ ಪಾರಾಯಣ ಮಾಡುವಷ್ಟೊತ್ತು ನನ್ನ ಪಾರಾಯಣವನ್ನು ಕೇಳ್ತಾ ಇದ್ದಾಳೆ ಮುಂದ್ಗಡೆ ಕುಳಿತುಕೊಂಡು. ಯಾರು? ಎಸ್, ನಮಗೆ ಆ ಭಾವನೆ ಬರ್ತದೆಯಾ? ನೋಡಿದ್ರ? ಹಾಗಾಗಿ ನಮ್ಮ ಮನಸ್ಸು ಅಷ್ಟರ ಮಟ್ಟಿಗೆ, ಅಂದರೆ ನಾಲಿಗೆ ಅದನ್ನು ಹೇಳ್ತಾ ಇರುತ್ತೆ ವಟ ವಟ ಅಂತ, ಆಮೇಲೆ ಇದು ಬರ್ತದೆ. ಹೀಗೆ ಮನಸ್ಸೆಲ್ಲೋ ಇರುತ್ತೆ ಅಲ್ವಾ? ಹಾಗಾಗಬಾರ್ದು. ಒಂದು ನೆನಪಿಟ್ಬಿಡ್ಬೇಕು, ಯಾವುದನ್ನು ನಾವು ಗಟ್ಟಿಯಾಗಿ ಹೇಳ್ತೇವೋ ಅದರಲ್ಲಿ ನನ್ನ ಅನುಕೂಲ ಉಂಟು ನಮಗೆ, ಅದ್ರ ಜೊತೆಗೆ ಸ್ವಲ್ಪ ಅನನುಕೂಲವೂ ಉಂಟು. ಗಟ್ಟಿಯಾಗಿ ಹೇಳಿದಾಗ ಓಹೋ ನನ್ನ ಉಚ್ಚಾರಣೆ ಸರಿಯಾಗಲಿಲ್ಲ ಅಂತ ಕಿವಿಗೆ ಗೊತ್ತಾಗುತ್ತೆ, ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಉಂಟು. ಆದರೆ ಗಟ್ಟಿಯಾಗಿ ಹೇಳೋದನ್ನೇ ಅಭ್ಯಾಸ ಮಾಡಿಕೊಂಡಾಗ, ಗಟ್ಟಿಯಾಗಿ ಹೇಳೋದು ಯಾವುದು? ನಮ್ಮ ನಾಲಿಗೆ, ಬಾಯಲ್ವಾ? ಕಂಠ ತಾಲುಗಳ ಅಭಿಘಾತದಿಂದ ಶಬ್ದ ಹೊರಬರ್ತಾ ಇದ್ದಾಗ
ಒಳಗಡೆ ಕುಳಿತು ಮನಸ್ಸು ವಿಚಾರ ಮಾಡುತ್ತೆ. ನಿಂಗೆ ಯಾವಾಗ ಹೇಳಕ್ಕೆ ಬರುತ್ತೆ ಅಲ್ವಾ, ನೀನು ಹೇಳ್ತಾ ಇರು, ಒಂದು ಅರ್ಧ ಗಂಟೆ ಗಾಂಧಿ ಬಜಾರಿಗೆ ಹೋಗಿ ಬರ್ತಾನೆ ಅಂತ ಮನಸ್ಸು ಏನು ಮಾಡುತ್ತೆ, ಅಲ್ಲಿಂದ ಆಚೆ ಹೋಗಿರುತ್ತೆ. ಕೊನೆಗೆ ಬಂದ್ಬಿಡುತ್ತೆ, ಶ್ರೀ ಶಿವ ಶಿವ ಶಕ್ತೈಕ್ಯ ರೂಪಿಣಿ ಲಲಿತಾಂಬಿಕಾ. ಬಂದಿದ್ದೇನಪ್ಪ ಅಂತ. ಅಲ್ಲಿಗೆ ಪ್ರಾರಂಭದಲ್ಲಿ ಒಂದು 10 ನಾಮಕ್ಕೆ, ಕೊನೆ ಒಂದು 2 ನಾಮಕ್ಕೆ, ಮಧ್ಯೆಯಲ್ಲಿರುವಂಥ 900 ಸುಮಾರು 75 ನಾಮಕ್ಕೆ ಈ ಕಪ್ಪೆ ವಟ 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 ಅಂತ ಹೇಳುತ್ತೆ. ಅರ್ಥ ಮೊದಲೇ ಗೊತ್ತಿಲ್ಲ, ಏಕಾಗ್ರತೆ ಮೊದಲು ಗೊತ್ತಿಲ್ಲ, ಜಗನ್ಮಾತೆ ಇಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಕೇಳಿದರೆ ಎಷ್ಟು ವರ್ಷದಿಂದ ನಾನು ಪಾರಾಯಣ ಮಾಡ್ತಿದ್ದೇನೆ ಗೊತ್ತಾ, ನನ್ನಷ್ಟು ಯಾರೂ ಮಾಡಲಿಲ್ಲ ಅಂತ. ಹೀಗೆ ನಾನು ಇದನ್ನೆಲ್ಲ ಕೇಳಿ ಕೇಳಿ ಬೇಸತ್ತಿ ಮಾತನ್ನು ಹೇಳ್ತಿದ್ದೇನೆ. ನಾನು ಲಲಿತಾ ಸಹಸ್ರನಾಮ ಉಪನ್ಯಾಸ ಮಾಡುವಾಗ ಹೇಳಿದ್ದೇನೆ, ನಾನು 20 ವರ್ಷದಿಂದ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿದ್ದೇನೆ ಅಂತ ಹೇಳ್ತಾರಲ್ಲ, 2 ನಾಮಕ್ಕೆ ಅರ್ಥ ಹೇಳ್ರಿ, 2ಕ್ಕೆ ಹೇಳ್ರಿ. ಸಾಧ್ಯ ಉಂಟಾ? ಹಾಗಾಗಿ ಸುಮ್ಮನೆ ನಾವು ಬಾಯಿದೆ ಅಂತ ಮಾತಾಡ್ತಾ ಇರ್ತೇವೆ, ಆ ತತ್ವದ ಆಳಕ್ಕೆ ಹೋಗೋದಿಲ್ಲ. ನೀವು ನಿಜವಾಗಿಯೂ ಆ ಆಳಕ್ಕೆ ಹೋಗಿ ನಿಂತು ಅಭ್ಯಾಸ ಮಾಡ್ತೀರಿ ಅಂತಾದರೆ, ನಾನು ಪಾರಾಯಣ ಮಾಡ್ತೇನೆ ಅಂತ ಹೇಳಿದ ನೈತಿಕ ಧೈರ್ಯ ಅದು ಕುಸಿದು ಹೋಗ್ಬಿಡ್ತದೆ. 20 ವರ್ಷದಿಂದ ನಾನು ಮಾಡಿದ್ದು ಪಾರಾಯಣ ಅಲ್ಲ, ಕಪ್ಪೆ ತರಹ ವಟವಟ ಅಂತ ಹೇಳಿದ್ದೇನೆ ಅಂತ. ದಯವಿಟ್ಟು ಬೇಸರ ಮಾಡ್ಕೊಳ್ಬೇಡಿ, ಯಾಕೆಂದರೆ ಇದು ನನ್ನನ್ನೂ ಸೇರಿಸಿಕೊಂಡು ಅನುಭವ ಹೇಳ್ತಿದ್ದೇನೆ ನಿಮಗೆ. ಆದ್ದರಿಂದ ನಮಗೆ ನೇರವಾಗಿ ಅಯ್ಯೋ ಆ ಪಂಚದಶಿ ಸಿಗಲಿಲ್ಲ, ಷೋಡಶಿ ಸಿಗಲಿಲ್ಲ ಬೇಸರ ಪಡೋ ಅವಶ್ಯಕತೆ ಇಲ್ಲ. ಯಾವ್ದು ಸಿಗುತ್ತೋ ಅದನ್ನು ಶ್ರದ್ಧೆಯನ್ನು ಮಾಡಿ. ಹೇಳಿದ್ನಲ್ಲ, ಸೌಂದರ್ಯ ಲಹರಿ ಉಂಟು, ಲಲಿತಾ ಸಹಸ್ರನಾಮ ಉಂಟು, ಅದೆಲ್ಲವೂ ಸಹ ಅದೇ ಅರ್ಥವನ್ನು ಹೇಳುವಂತಹದ್ದು ಅಷ್ಟೇ. ಅದ್ರ ಒಳಗಡೆ ಇರೋದು ಅದೇನೇ ಅದರ ಒಳಗಡೆ ಇರೋದು. ಹಾಗೆ ಇಲ್ಲಿರೋದು ಸಹ ಅದೇ. ನೇರ ಹೇಳ್ತಾ ಇದೆ ನೋಡಿ, ಮೋಕ್ಷಾರ್ಥಿಭಿ ಅಂತ ಹೇಳಿ ಇದನ್ನು ಪಾರಾಯಣ ಮಾಡಿ. ಶ್ಲೋಕಗಳನ್ನು ಏನೂ ತೊಂದರೆ ಇಲ್ಲ, ಮಂತ್ರಗಳನ್ನು ಮೊದಲನೇ ಅಧ್ಯಾಯದಿಂದ ಕೊನೆಯ ಅಧ್ಯಾಯದವರೆಗೂ ಸಹ ಪಾರಾಯಣ ಮಾಡೋದಕ್ಕೆ ಯಾವ ತೊಂದರೆ ಇಲ್ಲ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ವಿದ್ಯಾಸಿ ಸಾ ಭಗವತಿ ಪರಮಾಹಿ ದೇವಿ ಅಂತಹ ಶ್ರೀವಿದ್ಯಾಸ್ವರೂಪಿಣಿ, ಬ್ರಹ್ಮವಿದ್ಯಾಸ್ವರೂಪಿಣಿ, ಆತ್ಮವಿದ್ಯಾ, ಮಹಾವಿದ್ಯಾ, ಇದನ್ನು ಮೀರಿದ ಮಿಕ್ಕಿದ ಇನ್ನೊಂದು ವಿದ್ಯೆ ಇಲ್ಲದೇ ಇದ್ದರಿಂದ ಅದರ ಹೆಸರೇ ಮಹಾವಿದ್ಯೆ, ಬ್ರಹ್ಮವಿದ್ಯೆ ಅಂತ ಹೆಸರು. ಅಷ್ಟು ಹಿನ್ನೆಲೆಯಲ್ಲಿ ಒಂದು ಮಂತ್ರ ಆಗೇ ಹೋಯಿತು 1.25 ಗಂಟೆಯಲ್ಲಿ. ಮತ್ತು ಮುಂದಿನ ಮಂತ್ರ ಶಬ್ದಾತ್ಮಿಕಾ ಸ್ವಿಮಲರ್ಗ್ಯ ಜುಷಾಂ ನಿಧಾನ ಮುದ್ಗೀತರಮ್ಯ ಪದಪಾಠವತಾಂಚ ಸಾಮ್ನಾಂ ದೇವಿತ್ರಯೇ ಭಗವತೆ ಭವಭಾವನಾಯ ವಾರ್ತಾ ಚ ಸರ್ವಜಗತಾಂ ಪರಮಾರ್ತಿಹಂತ್ರೀ. ಒಂದೇ ಶ್ಲೋಕ, ಒಂದೇ ಮಂತ್ರ ಆಗಿದೆ. ಹಾಗಾಗಿ ಮುಂದಿನ ಶ್ಲೋಕದ ತಾತ್ಪರ್ಯವನ್ನು ಹೇಳಿ ನಿಲ್ಲಿಸ್ಬಿಡ್ತೇನೆ. ಗಡಿಯಾರ ನಮ್ಮನ್ನು ಎಚ್ಚರಿಸ್ತಾ ಉಂಟು, ಸಮಯ ಆಯಿತು ಅಂಥೇಳಿ. ಅಮ್ಮ ಜಗನ್ಮಾತಾ ಚಂಡಿಕಾ ಪರಮೇಶ್ವರಿ, ನೀನು ಎಂಥವಳು ಅಂದರೆ ಶಬ್ದಾತ್ಮಿಕಾ, ನೀನು ಶಬ್ದಸ್ವರೂಪಳು. ಶಬ್ದದ ಹಿಂದೆ ಏನಿರಬೇಕ್ರಿ? ಅಕ್ಷರ ಇರಬೇಕು. ಎಷ್ಟು ಅಕ್ಷರ ಅಂದರೆ 50 ಪೀಠರೂಪಿಣಿ, 50 ಮಾತೃಕಾರೂಪಿಣಿ. 50 ಅಂದರೆ 50. ಆ 50 ಅಕ್ಷರಗಳು ಸಂಸ್ಕೃತ ಭಾಷೆಯಲ್ಲಿ, ತಂತ್ರಶಾಸ್ತ್ರದ ಹಿನ್ನೆಲೆಯಲ್ಲಿ. ಆ ಎಲ್ಲ ಅಕ್ಷರಗಳು ಸಹ ಅವಳ ಸ್ವರೂಪ. ಒಂದೊಂದು ಅಕ್ಷರವು 51 ಅಂತ ಒಂದು ಅಭಿಪ್ರಾಯ ಉಂಟು. ಯಾಕೆಂದರೆ ಲಕಾರ ಉಂಟಲ್ಲ, ಲ ಆ ಲಕಾರವನ್ನು ಸೇರಿಸ್ಕೊಂಡ್ರೆ 51, ಲಕಾರವನ್ನು ಬಿಟ್ಟರೆ ಆವಾಗ 50. ಹೀಗೆ ಹಾಗಾಗಿ ಯು ಆರ್ ಕರೆಕ್ಟ್. ಏಕಪಂಚಾಶತ್ ಅಂತ ನಾನು ಅದ್ರಿಗೆ ವಿವರಣೆ ಕೊಟ್ಟಿದ್ದೇನೆ. ಲಕಾರ ಸೇರಿಸ್ಕೊಂಡ್ರೆ 51, ಬಿಟ್ಟರೆ ಲಕಾರ. ಯಾಕೆಂದರೆ ಲಳಯೋ ಅಭೇದ, ನಳ ಅಂತಲೂ ಕರಿಬೋದು, ನಲ ಅಂತಲೂ ಕರಿಬೋದು. ಅದು ತಂತ್ರಶಾಸ್ತ್ರದ ಪ್ರಕಾರ ಲಕಾರದ ಉಚ್ಚಾರಣೆ ಉಂಟು, ಋಗ್ವೇದದಲ್ಲೂ ಉಂಟು. ಅಗ್ನಿಮೀಳೆ ಅಂತಲೇ ಹೇಳಬೇಕೆ ಅಷ್ಟೇ ಹೊರತು ಅಗ್ನಿಮೀಲೆ ಅಂತ ಲಕಾರ ಹೇಳಬಾರದು. ಹಾಗಾಗಿ ಆ ಅಕ್ಷರವನ್ನು ಇರಿಸಿಕೊಂಡ್ರೆ ಅದರ ವ್ಯಾಕರಣದಲ್ಲಿ ಅದನ್ನು ಅಷ್ಟಾಗಿ ಪರಿಗಣನೆ ಮಾಡದೇ ಇರೋದಾದ್ದರಿಂದ ಅದನ್ನು ಬಿಟ್ಟರೆ 50, ಸೇರಿಸಿದರೆ 51. ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಶಬ್ದಸ್ವರೂಪಳು.
ಲಲಿತಾ ಸಹಸ್ರನಾಮದಲ್ಲೇ ಬರುತ್ತೆ ಒಂದು ನಾಮ, ವರ್ಣರೂಪಿಣಿ ಅಂತ. ಸುಮ್ಮನೆ ಹೋಗಿ ತೆಗೆದು ನೋಡಿ ಮನೆಯಲ್ಲಿ. ಆ ವರ್ಣರೂಪಿಣಿ ಅನ್ನೋದಕ್ಕೆ ಎಲ್ಲ ವಿಚಾರ ಕೊಟ್ಟಿದ್ದೇನೆ. ಒಂದು 3 ಪೇಜ್ 4 ಪೇಜ್ ಹಾಕಿದ್ದೇನೆ ಅದ್ರ ಬಗ್ಗೆ. ನಾವೆಲ್ಲ LKGಯಲ್ಲಿ ಏನು ಕಲಿತು ಮರೆತು ಸರ್ವಜ್ಞರು ಅಂತ ಇವತ್ತು ಹೇಳ್ಕೊಳ್ತಾ ಇದ್ದೇವಲ್ಲ, ಆ ಸರ್ವಜ್ಞರ ಒಂದ್ಸಲ ನಾವು ಅಲ್ಪಜ್ಞ ಆಗೋದು ಒಂದ್ಸಲ ನೋಡಬೇಕು. ಹಾಗೆ ಗೊತ್ತಾಗುತ್ತೆ ನಮ್ಮ ಬಂಡವಾಳ ಎಷ್ಟು ಅಂತ. ಹೀಗೆ ಸರ್ವವರ್ಣೋಪಶೋಭಿತ, ಎಲ್ಲ ಅಕ್ಷರಗಳಿಂದಲೂ ಸಹ ಆಕೆ ಶೋಭಿತಳಾದವಳು. ಅಂತಹ ಶಬ್ದಾತ್ಮಿಕ ಅಕ್ಷರಗಳ ಸಮೂಹ ಅದು ಶಬ್ದ. ಆ ಶಬ್ದ ಸ್ವರೂಪವೇ ಮುಂದೆ ಬೆಳೆದು ನಿಂತಾಗ ಏನಾಯಿತು ಹೇಳಿದ್ರೆ ವಿಸ್ತೃತ ರೂಪ ಸುವಿಮಲ ಋಕ್ ಯಜುಷಾಂ, ಅತ್ಯಂತ ಪರಿಶುದ್ಧವಂತಹ ಶಬ್ದರಾಶಿ ಋಗ್ವೇದ, ಯಜುರ್ವೇದ. ಅದಾದಮೇಲೆ ಇವುಗಳಿಗೆಲ್ಲದಕ್ಕೂ ಸಹ ನೀನೇ ಆಧಾರಳು. ಮತ್ತು ಉದ್ಗೀತ ರಮ್ಯ ಪದಪಾಠ ವತಾಂಚ ಸಾಮ್ನಾಂ, ಸಾಮವೇದದಲ್ಲಿ ಬರುವಂಥ ಉದ್ಗೀತ ಮತ್ತು ಪದಪಾಠ ಇವಕ್ಕೂ ಸಹ ನೀನೇ ಆಧಾರಳು. ಅಷ್ಟೇ ಅಲ್ಲ, ಮುಂದೆ ಹೋಗಿ ಹೇಳಬೇಕು ಅಂದರೆ ತ್ರಯೀ, ನೀನು ಇಡೀ ಆ ವೇದ ಸಾಹಿತ್ಯವೇ ನಿನ್ನ ಸ್ವರೂಪ. ತ್ರಯೀ ಅಂದರೆ ವೇದ ಸಾಹಿತ್ಯ ಅಂತ ಅರ್ಥ. ಭಗವತೀ ಭವಭಾವನಾಯ, ಇಂತಹ ನೀನು ಯಾರು ನಿನ್ನನ್ನು ಈ ಶಬ್ದದ ಮೂಲಕ ಆರಾಧಿಸ್ತಾರೋ ಅವರ ಭವಭಾವನಾಯ, ಅವರಿಗೆಲ್ಲ ರೀತಿಯ ಸಮೃದ್ಧಿಯನ್ನು ಸಂಪತ್ತನ್ನು ಕೊಡ್ತೀಯೇ. ಅಷ್ಟೇ ಅಲ್ಲ, ವಾರ್ತಾಚ ಸರ್ವ ಜಗತಾಂ, ಈ ಜಗತ್ತಿನ ವಾರ್ತೆ ಅಂದರೆ ಲೋಕದ ವಾರ್ತೆ ಅಂತ ಅಲ್ಲ. ವಾರ್ತಾ ಅಂದರೆ ವ್ಯಾಪಾರ, ತರ್ಕಶಾಸ್ತ್ರ, ಎಲ್ಲ ವಿದ್ಯೆಯೂ ಸಹ ನೀನೇ ಆಗಿದ್ದೀಯೆ. ಹಾಗಾಗಿ ವಾರ್ತೆ ಅಂದ ತಕ್ಷಣ ಆ ವಾರ್ತೆ ಅಂತ ಅಂದ್ಕೊಳ್ಬೇಡಿ. ವಾರ್ತಾ ಅಂದರೆ ತರ್ಕಶಾಸ್ತ್ರ ಮತ್ತು ಬೇರೆ 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 ಎಲ್ಲ ಉಂಟು. ನಾಳೆ ಹೆಚ್ಚಿನ ವಿಚಾರವನ್ನು ಹೇಳ್ತೇನೆ. ಹಾಗೆ ಒಟ್ಟಾರೆ ಈ ಶಬ್ದ ಪ್ರಪಂಚವೇ ನೀನಾಗಿದ್ದೀಯ. ಹಾಗಾಗಿ ನಿನ್ನನ್ನು ಬಿಟ್ಟರೆ ಶಬ್ದ ಪ್ರಪಂಚ ಅನ್ನೋದು ಇಲ್ಲ. ಅಂಥ ನಿನಗೆ ನನ್ನದೊಂದು ನಮಸ್ಕಾರ ಅಂತ ಹೇಳ್ತಾ ಇವತ್ತು ಇಲ್ಲಿ ನಿಲ್ಲಿಸ್ಕೊಳ್ಳೋಣ. ನಾಳೆ 6 ಗಂಟೆ ಸೇರಿದಾಗ ಆ ಶಬ್ದ ಪ್ರಪಂಚ ಹೇಗೆ ಅನ್ನೋದನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.